ಧರ್ಮಸ್ಥಳದ ಬುರುಡೆ ಪ್ರಕರಣ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಇಡೀ ದೇಶಾದ್ಯಂತ ಸಂಚಲನಕ್ಕೆ ಕಾರಣ ಆಗಿದಂತಹ ಒಂದು ಕೇಸ್ ಇದು. ಟ್ವಿಸ್ಟ್ ಮೇಲೆ ಟ್ವಿಸ್ಟು ಸಿಗ್ತಾ ಹೋಯಿತು. ಆದರೆ ಈಗ ಮತ್ತೊಂದು ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ಇಡೀ ಕೇಸ್ಗೆ ಸಂಬಂಧಪಟ್ಟಂತೆ. SIT ತನಿಖೆ ನೋಡಿದ್ವಿ, ಕೆಲ ಸ್ಥಳಗಳಲ್ಲಿ ಅಸ್ಥಿಗಳು ಸಿಕ್ಕಿದ್ದನ್ನು ಕೂಡ ನೋಡಿದ್ವಿ. ಅದಾದ ಮೇಲೆ ಈ ಪ್ರಕರಣದ ಪಾತ್ರಧಾರಿ ಅಂತ ಕರೆಸಿಕೊಳ್ಳುವಂತಹ ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯ, ಆತನ ಹೇಳಿಕೆಗಳು, ಆತನ ಬಂಧನ ಅದಾದ ಮೇಲೆ ಜಾಮೀನು ಸಿಕ್ತು, ಈಗ ಬಿಡುಗಡೆ ಆಗಿದ್ದಾನೆ. ಜೈಲಿಂದ ಬರ್ತಾ ಇದ್ದಂತೆ ಅವರ ಗ್ಯಾಂಗ್ನ ವಿರುದ್ಧವೇ ದೂರನ್ನ ಕೊಟ್ಟಿದ್ದಾನೆ ಚಿನ್ನಯ್ಯ. ತಾವೇ ಸಾಕಿದಂತಹ ಗಿಣಿ ಈಗ ಹದ್ದಾಗಿ ಕೂಗ್ತಾ ಇರೋದು ಯಾಕೆ? ಇದೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮನೆಯಲ್ಲಿ ಆಶ್ರಯವನ್ನ ಪಡೆದುಕೊಂಡಿದ್ದ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ಆದರೆ ಈಗ ಏಕಾಏಕಿ ಅವರ ವಿರುದ್ಧವೇ ಕಂಪ್ಲೇಂಟ್ ಕೊಡೋಕೆ ಕಾರಣ ಏನಿರಬಹುದು? ಇದರಿಂದ ಯಾರಾದರೂ ಇರಬಹುದಾ? ಯಾಕೆಂದರೆ ನೋಡಿ, ಆತನ ಜಾಮೀನಿಗೆ ಲಾಸ್ಟ್ ಮಂತ್ ನವೆಂಬರಲ್ಲಿ ಅವರಿಗೆ ಜಾಮೀನು ಮಂಜೂರಾಗಿದ್ದು, ಒಂದು ತಿಂಗಳಾದ ಮೇಲೆ ಅವರು ಬಾಂಡ್ ಶ್ಯೂರಿಟಿ ಏನಿದೆ ಅದು 1 ಲಕ್ಷ ರೂಪಾಯಿ ಠೇವಣಿ, ಭದ್ರತಾ ಠೇವಣಿ ಇಟ್ಟು ಬಿಡುಗಡೆ ಆಗಿದ್ದು. ಅಂದರೆ ದುಡ್ಡನ್ನು ಹೊಂದಿಸ್ಲಿಕ್ಕೂ ಕೂಡ ಚಿನ್ನಯ್ಯ ಪರದಾಡ್ತಾ ಇದ್ದ. ಯಾರೂ ಬರಲಿಲ್ಲ, ತಿಮ್ರೋಡಿನೂ ಬರಲಿಲ್ಲ, ಮಟ್ಟಣ್ಣವರು ಕೂಡ ಬರಲಿಲ್ಲ, ಸಮೀರು, ವಿಠಲ್ ಗೌಡ, ಜಯಂತು ಯಾರೂ ಬರಲಿಲ್ಲ. ಏಕಾಂಗಿ ಆಗ್ಬಿಟ್ನ ಹಾಗಾದ್ರೆ ಚಿನ್ನಯ್ಯ. ಆ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಿದ್ದಾನ. ಹಾಗಾದ್ರೆ ಮುಂದೆ ಏನಾಗ್ಬೋದು ಈ ಕೇಸು? ಕಾನೂನಾತ್ಮಕವಾಗಿ ಈ ಟಿ ಗ್ಯಾಂಗ್ ವಿರುದ್ಧ ಏನಾದರೂ ಕ್ರಮ ತೆಗೆದುಕೊಳ್ಳುವಂಥ ಅವಕಾಶಗಳಿದಾವ. ನನಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿದಾನೆ ಆತ. ಅಂದರೆ ಆ ದೂರಲ್ಲಿ ಉಲ್ಲೇಖ ಮಾಡಿರೋದು, ನನಗೆ ಯಾವಾಗ ಬೇಕಾದರೂ ಇವರು ಏನನ್ನ ಮಾಡಬಹುದು, ನನ್ನ ಜೀವಕ್ಕೆ ಅಪಾಯ ಇದೆ, ನನಗೇನಾದರೂ ಆದರೆ ಇವರೇ ಜವಾಬ್ದಾರಿ, ಈ ಎಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾನೆ. ಯಾಕೆ ಹೀಗಾಯಿತು? ಇದೆಲ್ಲದರ ಬಗ್ಗೆ ಚರ್ಚೆನ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗ್ತಾ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತಾ ಇದ್ದೀನಿ. ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿರುವಂತಹ ಕೇಶವ್ ಅವರು ಜಾಯ್ನ್ ಆಗಿದ್ದಾರೆ. ಕೇಶವ್ ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ. ಹಿರಿಯ ವಕೀಲರಾಗಿರುವಂತಹ ಶಂಕರಪ್ಪ ಸರ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಶಂಕರಪ್ಪ ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಥ್ಯಾಂಕ್ ಯು. ನಮಸ್ಕಾರ. ಎಸ್ ಸರ್, ನಿಮ್ಮ ಹತ್ರ ಬರ್ತೀನಿ ಸರ್ ಆಮೇಲೆ. ಕೇಶವ್ ಅವರೇ, ಈಗ ಚಿನ್ನಯ್ಯ 5 ಜನರ ವಿರುದ್ಧ ದೂರನ್ನ ಕೊಟ್ಟಿದ್ದಾನೆ, ನನಗೆ ಜೀವ ಭಯ ಇದೆ, ನನಗೆ ಜೀವ ಬೆದರಿಕೆ ಹಾಕಬಹುದು ಇವರು ಅಂತ ಹೇಳಿ. ಈ ವಿಚಾರವನ್ನ ಕೇಳಿದಾಗ ತಮಗೆ ಶಾಕ್ ಆಯ್ತಾ, ಅಥವಾ ಎಲ್ಲೋ ಒಂದು ಕಡೆ ಕುತೂಹಲ ಇನ್ನೂ ಜಾಸ್ತಿ ಆಯ್ತಾ, ಖುಷಿ ಆಯ್ತಾ, ಅಥವಾ ಇಲ್ಲ ಇದು ಮುಂದೆ ಹೀಗೆ ಆಗುತ್ತೋ, ಹೀಗೆ ಆಗ್ಬೇಕಾಗಿತ್ತು, ಅದಾಗಿದೆ ಅಂತ ಅನಿಸ್ತಾ? ಸರ್, ನಮಗೆ ಇದೆಲ್ಲ ಎಕ್ಸ್ಪೆಕ್ಟೆಡ್ ಸರ್. ಯಾಕೆಂತ ಹೇಳಿದ್ರೆ, ಪ್ರಪ್ರಥಮವಾಗಿ ಅವರು ಇಲ್ಲಿ ಬಂದಾಗ ಬಹಳ ಸುಳ್ಳುಗಳ ಕಂತೆಗಳು ಇಲ್ಲಿ ಬರ್ತಾ ಇದ್ವು. ಬಹಳ ಅದನ್ನು ಹೈಲೈಟ್ ಮಾಡಿ, ಅವನು ಇರ್ಲಿಲ್ಲ, ನೆರೆಯ ರಾಜ್ಯದಲ್ಲಿದ್ದ, ಅವನನ್ನು ಕರ್ಕೊಂಡು ಬಂದ್ವಿ ಅಂತ ಹೇಳುವಂತದ್ದು ಎಲ್ಲ ಪ್ರೆಸ್ ರಿಲೀಸ್ ಮಾಡಿ ಏನೆಲ್ಲ ವಕೀಲರುಗಳು ಕೊಟ್ಟದ್ದು. ಆಮೇಲೆ ಅವರು SP ಆಫೀಸ್ಗೆ ಬಂದಂತದ್ದು, SP ಆಫೀಸ್ಗೆ ಬರುವಂತ ಸಂದರ್ಭದಲ್ಲಿ ಇಲ್ಲಿ SP ಅವರು ಹೇಳಿರುವಂತದ್ದು ಅವರನ್ನು ಬ್ರೈನ್ ಮ್ಯಾಪ್ ಮಾಡ್ಬೇಕು ಅಂತ ಹೇಳಿ. ಆಮೇಲೆ ಅಲ್ಲಿ ಅವರನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ರು, ಬಲಾತ್ಕಾರವಾಗಿ ಇಲ್ಲಿ ಬಂದ ಮೇಲೆ ಯಾರ ಮನೆಗೆ ಹೋಗ್ತಿದ್ರು, ಆ ಮನೆಯಲ್ಲಿ ಏನು ಡ್ರಾಮಾ ನಡೀತಾ ಇತ್ತು, ಸ್ಕ್ರಿಪ್ಟ್ ಎಲ್ಲಿ ತಯಾರಾಗ್ತಿತ್ತು, ಎಲ್ಲವನ್ನು ನಾವು ಈ ಪ್ಯಾನೆಲ್ ನಲ್ಲಿ ಡಿಸ್ಕಸ್ ಮಾಡಿದ್ದೇವೆ ಸರ್. ಹೌದು, ಇದು ಎಲ್ಲವೇ ಎಕ್ಸ್ಪೆಕ್ಟೆಡ್. ಆಮೇಲೆ ಅವನಿಗೆ ಊಟ ಕೊಡುವಂತದ್ದು, ಅವನಿಗೆ ಬಹಳ ಬೇರೆ ಸಪರೇಟ್ ಆಗಿ ರಾಜ ಆತಿಥ್ಯ ಕೊಟ್ಟಂತದ್ದು, ಇದು ಎಷ್ಟು ಸಮಯ ಉಳಿತದೆ ಅಂತ ಹೇಳೋದ್ರ ಬಗ್ಗೆ ಕೂಡ ನಾವು ಮಾತಾಡ್ತಾ ಇದ್ದೇವೆ. ಬಹುಶಃ ಇದೆಲ್ಲ ಈಗ ನಿಜ ಆಗ್ತಿದೆ. ಯಾಕೆಂತ ಹೇಳಿದ್ರೆ, ಅವನಿಗೆ ಬೆದರಿಸಿ, ಅವನು ಏನು ಹೇಳಿದ ಅಂತ ಹೇಳಿದ್ರೆ, ಪ್ರಥಮವಾಗಿ ಬರುವಾಗ ನನ್ನನ್ನು ಗನ್ ಪಾಯಿಂಟ್ ಅಲ್ಲಿ ಬೆದರಿಸಿ ಇಲ್ಲಿ ಹೆಣಗಳನ್ನು ಹೂತು ಹಾಕ್ತಿದ್ರು, ಆಮೇಲೆ ನನ್ನನ್ನು ಹೂಳದಿದ್ರೆ ನಿನ್ನನ್ನು ಕೊಲ್ತೇವೆ ಅಂತ ಹೇಳಿ ಬೆದರಿಕೆ ಹಾಕ್ತಿದ್ರು, ನಾನು ಈ ಊರನ್ನು ಬಿಟ್ಟು ಓಡಿ ಹೋದೆ, ರಾಜ್ಯದಲ್ಲಿ ಇದ್ದೆ, ಬೇರೆ ರಾಜ್ಯದಲ್ಲಿ ಇತ್ಯಾದಿಗಳವರನ್ನು ಹೇಳ್ತಾ ಇರುವಾಗಲೇ ನಮಗದೊಂದು ಇದು ನಿಜವಾಗಿಯೂ ನಾಟಕವೇ ಅಂತೇಳಿ. ಅದೇ ಹಿಂದೆ ಯಾರೋ ಇದ್ದಾರೆ, ಇದರ ಹಿಂದೆ ಷಡ್ಯಂತ್ರ ಇದೆ, ಇದರ ಹಿಂದೆ ಒಂದು ಗ್ಯಾಂಗ್ ಇದೆ ಅಂತ ಹೇಳುವಂತ ಅನುಮಾನವನ್ನು ನಾವು ಆಗ್ಲೇ ವ್ಯಕ್ತಪಡಿಸಿದ್ದೆವು. ಎಲ್ಲವೂ ಈಗ ಸತ್ಯ ಆಗ್ತಾ ಇದೆ. ಏನು ನಾವು ಎನಿಸಿದೀವೋ, ಏನೆಲ್ಲ ಅವತ್ತು ಹೇಳಿದೆವೋ, ಅದೆಲ್ಲ ಈಗ ಅವನ ಬಾಯಿಂದಲೇ ಬರ್ತಾ ಇದೆ. ನನಗೆ ಬೆದರಿಸಿದ್ದಾರೆ, ಆಮೇಲೆ ಸುಳ್ಳು ಹೇಳಿ ನನ್ನನ್ನು ಹೇಳಿರ್ಬೇಕು ಅಂತ ಹೇಳಿಸಿದ್ದಾರೆ, ಆಮೇಲೆ ನಾನು ನೆರೆ ರಾಜ್ಯದಲ್ಲಿ ಇರ್ಲಿಲ್ಲ ಅಂತ ಹೇಳುದನ್ನು ಅವನ ಹೆಂಡತಿ ಬಂದು ಹೇಳಿದ್ರು, ಅವನು ಉಜಿರೆಯಲ್ಲೇ ಇದ್ದ ಅಂತ ಹೇಳುವಂತ. ಇದನ್ನೆಲ್ಲ ನೋಡುವಾಗ ನಮಗೆ ಯಾವ್ದು ಆಶ್ಚರ್ಯ ಇಲ್ಲ ಸರ್. ಇದೆಲ್ಲ ಆಗುವಂತದ್ದು. ಒಂದು ವೇಳೆ ಚಿನ್ನಯ್ಯ ನಾಳೆ ಜೈಲಿಂದ ಹೊರಗೆ ಬಂದು ಅವರಿಗೆ ಕೈಗೆ ಸಿಕ್ಕಿದ್ರೆ ಅವನಿಗೆ ಏನಾಗ್ತದೆ ಅಂತ ಹೇಳುವಂತ ಒಂದು ಭಯ ನಮ್ಮಲ್ಲಿದೆ. ಬಹುಶಃ ಯಾವುದಕ್ಕೂ ಹೆಸರಂತ ಒಂದು ಪಂಗಡ, ಇದು ಗುಂಪು, ಅದು ಏನ್ ಮಾಡ್ತದೆ ಅಂತ ಹೇಳಿದ್ರೆ, ನಾಳೆ ಚೆನ್ನೈನ ಜೀವ ಯಾವ ರೀತಿ ಉಳಿತದ ಅಥವಾ ಏನಾಗ್ತದೆ, ಅವನಿಗೆ ಯಾವ ರೀತಿ ಎಲ್ಲಿದ್ದಾನೆ ಅವನೀಗ ಅಲ್ಲ, ಕೆಲವೊಬ್ಬರಿಗೆ ಶಾಕ್ ಆಗಿದೆ ಸರ್. ಯಾಕಂತ ಹೇಳಿದ್ರೆ
ಚಿನ್ನಯ್ಯ ಮಹೇಶೆಟ್ಟಿ ತಿಮ್ಮರೋಡಿ ಅವ್ರ ಮನೇಲೇ ಇದ್ದ, ಅಲ್ಲೇ ಮಲಗ್ತಿದ್ದ, ಅಲ್ಲೇ ಊಟ ಮಾಡ್ತಿದ್ದ, ಅಲ್ಲೇ ವಿಡಿಯೋಗಳು ಹೊರಗೆ ಬರ್ತಾ ಇತ್ತು. ಹಾಗಾಗಿ ಆಶ್ರಯ ಕೊಟ್ಟವ್ರಿಗೆ, ಅನ್ನ ಹಾಕಿದವ್ರಿಗೆ, ಸಹಾಯ ಮಾಡಿದಂಥವ್ರ ವಿರುದ್ಧ ಆತನೇ ತಿರುಗಿ ಬೀಳಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಕೇಳ್ತಾ ಇದ್ದಾರೆ. ನೋಡಿ, ಇದು ಏನು ಅಂತ ಹೇಳಿದ್ರೆ, ಪಾಪ ಅವನೇನೋ ಕೂಲಿ ನಾಲಿ ಮಾಡ್ಕೊಂಡು ಬದುಕ್ತಾ ಇದ್ದ, ಅವನಿಗೇನೋ ಆಮಿಷ ಕೊಟ್ಟಿದ್ದಾರೆ, ಆಮೇಲೆ ಅವನನ್ನು ಬೇಕಾದ ರೀತಿಯಲ್ಲಿ ಬಳಸಿಕೊಂಡಿದ್ದಾರೆ. ಯಾಕೆಂತ ಹೇಳಿದ್ರೆ ಅವನೊಬ್ಬ ಬಹಳ ಮುಕ್ತ ಜೀವಿ ಅಂತ ಹೇಳುವಂಥದ್ದು. ಯಾಕಂದ್ರೆ ನಾವಿಲ್ಲಿ ಅವನನ್ನು ನೋಡಿರುವಂತದ್ದು, ಅವನು ಬದುಕಲಿಕ್ಕೋಸ್ಕರ ಹಲವಾರು ರೀತಿಯಲ್ಲಿ ಮಾಡ್ತಿದ್ದ. ಅವನನ್ನು ಯಾವ ರೀತಿಯಲ್ಲೂ ಉಪಯೋಗಿಸ್ಕೊಳ್ಬಹುದು ಅಂತ ಹೇಳುವಂಥದ್ದು ಆ ಗ್ಯಾಂಗಿಗೆ ಗೊತ್ತಿತ್ತು. ಅವನ ಮನೆಯಿಂದಲೇ ಬರ್ತಿದ್ರು, ಅಲ್ಲಿಂದ ಬರ್ತಿದ್ರು, ಅಲ್ಲೇ ಊಟ ರಾಜಾತಿಥ್ಯ ಅವ್ರಿಗೆ ಕೊಡ್ತಿದ್ರು, ಕುಡಿಲಿಕ್ಕೆ ತಿನ್ಲಿಕ್ಕೆಲ್ಲ ಕೊಡ್ತಾ ಇದ್ರು ಸರ್. ಆದ್ರೆ ಈಗ ಅವನು ಎಲ್ಲಿ ಹೋಗಿದ್ದಾರೆ, ಮತ್ತೆ ಅವರ ಕೈಗೆ ಸಿಕ್ಕಿದ್ರೆ ನಮಗೆ ಒಳ್ಳೆ ಸುದ್ದಿ ಖಂಡಿತ ಬರುದಿಲ್ಲ. ಖಂಡಿತವಾಗಿಯೂ ಇದು ಏನಾದ್ರೂ ಒಂದು ಆಗೇ ಇರುವಂತದ್ದು. ಈಗ ಪಾಪ ಅವನು ಎಲ್ಲಿದ್ದಾನೆ, ಅವನ ಸ್ಥಿತಿ ಏನು ಅಂತ ಹೇಳೋದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಆದ್ರೆ ಖಂಡಿತವಾಗಿಯೂ ಮತ್ತೆ ಅವನು ಆ ಗ್ಯಾಂಗಿಗೆ ಸೇರ್ಕೊಂಡ್ರೆ ಅವನ ಜೀವಕ್ಕೆ ಅಪಾಯ ಇದೆ ಅಂತ ಹೇಳುವಂತದ್ದು ನನ್ನ ಅನಿಸಿಕೆ ಸರ್. ಎಸ್ ಸರ್ ಬರ್ತೀನಿ ಸರ್ ನಿಮ್ಮ ಹತ್ರ. ಶಂಕರಪ್ಪ ಸರ್, ಈಗ ಈ ಚಿನ್ನಯ್ಯನ ಒಂದು ದೂರನ್ನು ಕೂಡ ತಾವು ಗಮನಿಸಿರ್ತೀರಿ ಸರ್. ಜೀವ ಬೆದರಿಕೆ ಇದೆ ಅಂತ ಕಂಪ್ಲೇಂಟ್ ಮಾಡಿದ್ದಾನೆ. ಹಾಗಾಗಿ ಇಡೀ ಧರ್ಮಸ್ಥಳದ ಕೇಸ್ಗೆ ಸಂಬಂಧಪಟ್ಟಂತೆ ಇಡೀ ಕೇಸ್ಗೆ ಇದು ಟ್ವಿಸ್ಟ್ ಕೊಡುತ್ತಾ, ಅಥವಾ ಕೇವಲ ಇದು ಜೀವ ಬೆದರಿಕೆ ಅಂತ ಪರಿಗಣನೆ ತೆಗೆದುಕೊಳ್ಬಹುದಾ ಅಂತ ಪೊಲೀಸರು ಹೇಗೆ? ಈಗ ಈ ಧರ್ಮಸ್ಥಳದ ಬುರುಡೆ ಕೇಸನ್ನ ತನಿಖೆ ಮಾಡ್ತಾ ಇರ್ತಕ್ಕಂತ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಮಹಾಂತಿಯವರು ಇರುವುದರಿಂದ ಇದಕ್ಕೊಂದು ಕೊನೆ ಆಗ್ತದೆ. ಓಕೆ. ಯಾಕಂದ್ರೆ ಅನೇಕ ಆರೋಪಗಳು, ಪ್ರತ್ಯಾರೋಪಗಳು, ಸುಳ್ಳುಗಳು ಮತ್ತೆ ಏನೇನೋ ಬಂದು ಹೋದವು ಇದರಲ್ಲಿ. ದುರಂತ ಅಂದ್ರೆ ಆ ಜಿಲ್ಲೆಯ ಯಾವುದೇ MLAಗಳು ಮತ್ತು MP ಗಳು ನೀವು ಗಮನಿಸಬೇಕು, ಬಹಳ ಗಂಭೀರವಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಎಸ್ ಸರ್. ಯಾರೂ ಸಹ ಈ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ. ಅವರ ವಿರುದ್ಧವಾಗ್ಲಿ ಅವರ ಪರವಾಗ್ಲಿ, ಯಾರ ವಿರುದ್ಧ ಆಗ್ಲಿ ಯಾರ ಪರವಾಗ್ಲಿ ಎಲ್ಲೂ ಪ್ರಸ್ತಾಪ ಮಾಡಿಲ್ಲ. ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಸೊ ಈ ಮೊದಲೇ ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ವಿ. ಯಾಕಂದ್ರೆ ಸರಿಯಾದ ಸಾಕ್ಷ್ಯಾಧಾರಗಳು ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅನಗತ್ಯವಾಗಿ ಮೀಡಿಯಾದಲ್ಲೇ ಹೈಪ್ ಕೊಟ್ಟು ಈ ವಿಚಾರವನ್ನ ರಾಷ್ಟ್ರೀಯ ಸುದ್ದಿಯನ್ನಾಗಿ ಮಾಡ್ಬಿಟ್ರೇನೋ ಅಂತಕ್ಕಂಥದ್ದು ನಾವೆಲ್ಲರೂ ಸಹ ಪ್ರಸ್ತಾಪ ಚರ್ಚೆ ಮಾಡ್ಕೊಂಡಿದ್ವಿ. ಹಿಂದೆ ಒಂದು ಮೀಡಿಯಾದಲ್ಲೂ ಸಹ ಈ ವಿಚಾರವನ್ನು ಹೇಳಿದ್ದೆ. ಯಾಕಂದ್ರೆ ಯಾವುದೀಗ ಕೊಟ್ಟಿರ್ತಕ್ಕಂಥ ದೂರು ಇದನ್ನು ಸಹ ನಿಜವಾದ ದೂರು ಅಥವಾ ಸುಳ್ಳು ದೂರು ಅಂತ ಅಷ್ಟು ಸುಲಭವಾಗಿ ಪರಿಗಣಿಸ್ಲಿಕ್ಕೆ ಆಗೋದಿಲ್ಲ. ಇದರಿಂದಲೂ ಏನೋ ಒಂದು ಷಡ್ಯಂತ್ರಗಳು ಇರ್ತವೆ. ಯಾಕಂದ್ರೆ ಇದನ್ನ ಒಂದು ಸಲ ಅಲ್ಲ ದೂರು, ಒಂದ್ಸಲಿ ತನಗೆ ಅನೇಕ ಜನ ಸಾಯಿಸಿದ್ದೀನಿ ಅಂತ ಹೇಳ್ತಾರೆ, ಜನ ಸತ್ತಿದ್ದಾರೆ ಅಂತ ಹೇಳ್ತಾರೆ, ಶವಗಳನ್ನು ಊತಿದ್ದೀನಿ ಅಂತ ಹೇಳ್ತಾರೆ, ಮತ್ತೆ ಅದರಿಂದ ಉಲ್ಟಾ ಹೊಡಿತಾರೆ, ಮತ್ತೆ ಇನ್ನೊಂದ್ಸಲ ದೂರು ಕೊಡ್ತಾನೆ, ಮತ್ತೆ ಇವರು ವಿರುದ್ಧನೇ ಇವತ್ತೊಂದ್ ದಿವಸ ದೂರು ಕೊಟ್ಟಾರೆ. ಇದನ್ನ ಮತ್ತೆ ಉಲ್ಟಾ ಯೂಟರ್ನ್ ತಗೊಳ್ಳೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಸಂದರ್ಭಗಳು ಯಾವ ಸಂದರ್ಭ ಏನೇನ್ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನನ್ನ ಪ್ರಕಾರವಾಗಿ ಇದನ್ನ ಈ ತನಿಖೆಗೆ ಏನು ಒಳಪಡಿಸಿದ್ದಾರೆ, ತನಿಖೆಯ ಆಧಾರದ ಮೇಲೆ ಏನು ವರದಿ ಬರ್ತದೆ, ಅಂತಿಮವಾಗಿ ಕೋರ್ಟ್ಗಳು ಆ ನಿಟ್ಟಿನಲ್ಲಿ ತೀರ್ಮಾನ ತೆಗೆದುಕೊಳ್ತವೆ. ಆ ವರದಿ ಇರೋವರೆಗೂ ನಾವೆಲ್ಲರೂ ಸುಮ್ಮನೆ ಇರೋದು ಸೂಕ್ತ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕಂದ್ರೆ ಅನಗತ್ಯವಾಗಿ ಇದನ್ನ ದೇವಸ್ಥಾನದ ಹೆಸರು ಅನಗತ್ಯವಾಗಿ ಕೆಡ್ತದೆ, ಒಂದಷ್ಟು ವ್ಯಕ್ತಿಗಳ ತ್ಯಾಜ್ಯವಧೆ ಆಗ್ತದೆ, ಒಂದಷ್ಟು ಜನಕ್ಕೆ ತೊಂದರೆ ಆಗ್ತದೆ. ಆಮೇಲೆ ರಾಜಕೀಯವಾಗಿ ಎಷ್ಟೋ ಜನ ಮಜಲುಗಳು ಪಡ್ಕೊತಾ ಇದಾವೆ. ಇವು ಯಾರೋ ಯಾವ್ದೋ ರೀತಿಯಲ್ಲಿ ಬೆಲೆ ಬೇಯಿಸ್ಕೊಳ್ತಕ್ಕಂಥ ವಿಧಾನಗಳು, ಇವೆಲ್ಲನೂ ಸಹ ಜನರ ನಿಜವಾಗ್ಲೂ ಸ್ವಾಸ್ಥ್ಯವನ್ನು ಕದಡುವಂತಹ ಕೆಲಸಗಳು ಇವೆಲ್ಲ. ಶಾಂತಿ ಮತ್ತು ಸುವ್ಯವಸ್ಥೆಗೆ ಧಕ್ಕೆ ತರುವಂತ ವಿಚಾರಗಳು. ಯಾವ್ದೋ ಒಂದು ವಿಚಾರಕ್ಕೆ ಏನೋ ಒಂದು ಕಂಪ್ಲೇಂಟ್ ಬಂದಂತ ಸಂದರ್ಭದಲ್ಲಿ ಅದ್ರ ಬಗ್ಗೆ ತನಿಖೆ ನಡೆಸ್ತಾರೆ. ಸಂಬಂಧಪಟ್ಟಿರ್ತಕ್ಕಂಥ ಪೊಲೀಸ್ ಇಲಾಖೆ ಅದು ಸೂಕ್ತವಾದ ಕ್ರಮವನ್ನು ಕೈಗೊಂಡು ಇದು ನ್ಯಾಚುರಲ್ ಪ್ರೋಸೆಸ್ ಇದು. ಕರೆಕ್ಟ್. ಬಟ್ ಶಂಕರಪ್ಪ ಸರ್, ಈಗ ಆ ಚಿನ್ನಯ್ಯ ಏನಿದ್ದಾರೆ ಅವರ ಈ ಒಂದು ಬೆಳವಣಿಗೆ ಹಿಂದೆ, ಅಂದ್ರೆ ಈಗ ಏನೋ ಅವ್ರು ದೂರು ಕೊಡ್ತಾ ಇದ್ದಾರೆ, ಈ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಗ್ಯಾಂಗ್ ಕೂಡ ಇರಬಹುದು ಅಂತ, ಅಂದ್ರೆ ಏನೋ ಒಂದು ಸ್ಟ್ರಾಟಜಿಯನ್ನು ಮಾಡಿರ್ಬೋದು ಅಂತ ಅನ್ಸುತ್ತೆ. ಅನುಮಾನಗಳು ಆ ರೀತಿ ಅಂದ್ರೆ ದಿಕ್ಕು ತಪ್ಪಿಸುವಂತ ಪ್ರಯತ್ನಗಳು ಕೂಡ ಆಗಿರ್ಬೋದಾ? ನೋಡಿ, ಇದು ದಿಕ್ಕು ತಪ್ಪಿಸುವಂತ ಪ್ರಯತ್ನನೂ ಆಗಿರ್ತದೆ, ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳ್ತೀನಿ, ದಿಕ್ಕು ತಪ್ಪಿಸುವಂತ ಪ್ರಯತ್ನ ಈಗ ಆಲ್ರೆಡಿ ಈ ವ್ಯಕ್ತಿ ಮಾಡಿದಾನಲ್ಲ. ಅನೇಕ ನೂರಾರು ಜನ ಸಾಯಿಸಿದ್ದೀನಿ ನಾನೇ ಸಾಕ್ಷಿ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಒಂದನ್ನು ತೋರ್ಸಕ್ ಆಗದೆ ಇರ್ತಕ್ಕಂಥ ಪರಿಸ್ಥಿತಿ ಬಂತಲ್ಲ. ಹೌದು. ಇದ್ರ ಬಗ್ಗೆ ಅನೇಕ ಜನ, ನೂರಾರು ಜನ ದೊಡ್ಡ ಏನೋ ಸಾಹಸ ಆಗೋಗ್ಬಿಟ್ಟಿದೆ ಅಂತಕ್ಕಂಥದ್ರಲ್ಲಿ ಕೆಲವು ರೈಟಿಸ್ಟ್ಗಳು, ಕೆಲವು ಲೆಫ್ಟಿಸ್ಟ್ಗಳು ಅಂತ ಹೇಳ್ಕೊಂಡಂತವ್ರು ಸಾಕಷ್ಟು ಚರ್ಚೆಗಳನ್ನು ಮಾಡಿ, ಹೋರಾಟಗಳನ್ನು ಮಾಡಿ ನೋಡಿದ್ವಲ್ಲ ನಾವು. ಕರೆಕ್ಟ್. ಏನೆಲ್ಲ ಡ್ರಾಮಾಗಳಾಯ್ತು ಅಂತ ನೋಡಿದ್ವಲ್ಲ. ಇವೆಲ್ಲ ಜನರಿಗೆ ಏನಂತ ಸೂಚಿಸ್ತದೆ? ಇದು ಜನಸಾಮಾನ್ಯರನ್ನು ಮರಳು ಮಾಡುವಂತ ವಿಧಾನಗಳು ಇವೆಲ್ಲ.
ಯಾರೋ ಇಬ್ಬರು ನಂಬಿಕೊಂಡು ಹೋರಾಟಗಳು ಮಾಡುವಂತ ದಿಕ್ಕಿನಲ್ಲಿ ದೊಡ್ಡ ದೊಡ್ಡ ಭಾಷಣಗಳು ಹೋರಾಟಗಳು ಏನೇನೋ ಮಾಡಿದ್ರಲ್ಲ, ಏನಾಯ್ತು ಅಂತಿಮವಾಗಿ? ಹೌದು ಅಲ್ವಾ? ಸೊ ಇವೆಲ್ಲ ಸಾಮಾನ್ಯ ಅಂತಿಮವಾಗಿ ಏನಾಗ್ತದೆ, ಜನಸಾಮಾನ್ಯರನ್ನು ಮಂಕುಬೂತಿ ಎತ್ತುವಂತ ಕೆಲಸಗಳು. ಯಾವುದೋ ಮಾತನ್ನು ಯಾರೋ ನಂಬಿಕೊಂಡು ಯಾರೋ ಹೋರಾಟ ಮಾಡುವಂಥದ್ದು, ಯಾರೋ ಚರ್ಚೆ ಮಾಡ್ತಕ್ಕಂಥದ್ದು, ಅಥವಾ ಯಾರೋ ಅದು ಬೆನ್ನಿಗೆ ನಿಲ್ಲುವಂತದ್ದು, ಇವೆಲ್ಲ ಇದೆಯಲ್ಲ, ಇವೆಲ್ಲ ಸಮಾಜವನ್ನು ಸ್ವಾಸ್ಥ್ಯವನ್ನು ಕದಡುವಂತ ಕೆಲಸಗಳಲ್ವಾ? ನಿಜ ನಿಜ. ತನಿಖೆ ಯಾವ್ದಾದ್ರು ಒಂದು ಕೇಸ್ ಬಂದಂತ ಸಂದರ್ಭದಲ್ಲಿ, ಒಂದು ಕಂಪ್ಲೇಂಟ್ ಬಂದಂತ ಸಂದರ್ಭದಲ್ಲಿ, ಅಥವಾ ಒಂದು ದೂರು ಬಂದಂತ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪೊಲೀಸ್ ಇಲಾಖೆಯವರು ತನಿಖೆ ಮಾಡ್ತಾರೆ, ಅದರ ಸತ್ಯಾಸತ್ಯತೆಯನ್ನು ಹುಡುಕ್ತಾರೆ. ಅದನ್ನು ಬಿಟ್ಬಿಟ್ಟು ರಾಜಕೀಯ ಮಜಲುಗಳು ಅಥವಾ ಇನ್ಯಾವುದೋ ವೈಯಕ್ತಿಕ ವಿಚಾರಗಳಿಟ್ಕೊಂಡು ಅಜೆಂಡಾಗಳಿಟ್ಕೊಂಡು ಹೋರಾಟಗಳು ಮಾಡ್ತಕ್ಕಂಥದ್ದು ಇವೆಲ್ಲ ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಿಜ. ಶಂಕರಪ್ಪ ಸರ್, ಇನ್ನೊಂದು ಡೆವಲಪ್ಮೆಂಟ್ ಅದರ ಪಾರ್ಟ್ ನಾನು ಬಿಟ್ಬಿಡ್ಬೇಕು. ಯಾವ್ದಾದ್ರು ಸುಳ್ಳು ದೂರ ಅಥವಾ ನಿಜವಾದ ದೂರ ಬಂದಿದ್ರೆ ಅದ್ರ ಬಗ್ಗೆ ತನಿಖೆ ನಡೆಸ್ತಾರೆ, ಸತ್ಯಾಸತ್ಯತೆಯನ್ನು ಪೊಲೀಸ್ ಇಲಾಖೆ ಹುಡುಕ್ತದೆ. ನಿಜ ಸರ್. ಇನ್ನೊಂದು ಶಂಕರಪ್ಪ ಸರ್ ಇನ್ನೊಂದು, ಈಗ ಚಿನ್ನ ಏನಿದ್ದಾನೆ ಆತ 4 ತಿಂಗಳ ಕಾಲ ಜೈಲಲ್ಲಿದ್ದ. ಎಲ್ಲ ಒಂದು ಕಡೆ ಏಕಾಂಗಿಯಾದ ಅಂತ ಅನ್ನಿಸ್ತು. ಯಾಕಂದರೆ ಆತನಿಗೆ ಜಾಮೀನು ಕೊಡಲಿಕ್ಕೂ ಕೂಡ ಯಾರು ಕೊಡಿಸ್ಲಿಕ್ಕೆ ಮುಂದೆ ಬರ್ತಾ ಇರಲಿಲ್ಲ. ಹಾಗಾಗಿನೇ ಈಗ ಈ ಉಳಿದಂಥ ಗ್ಯಾಂಗ್ ಏನಿದೆ, ಸೂತ್ರಧಾರಿಗಳು ಅಂತ ಏನು ಹೇಳ್ತಾ ಇದ್ದಾರೆ, ಅವ್ರಿಗೆ ಬಂಧನ ಮಾಡುವಂಥ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ ಅಂತ. ಅಂದರೆ ಚಿನ್ನೈನ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗಿದೆ. ಹಾಗಾದ್ರೆ ಮುಂದಿನ ಬೆಳವಣಿಗೆ ಇಲ್ಲ ಬಂಧನ ಅಂತಕ್ಕಂಥದ್ದು ಅಲ್ಟಿಮೇಟ್ಲಿ ಇಟ್ ಇಸ್ ಎ ಪ್ರಯಾರಿಗೇಟಿವ್ ಆಫ್ ದಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್. ಕರೆಕ್ಟ್. ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಯಾವುದೇ ಸಂದರ್ಭದಲ್ಲಿ ಯಾವುದೇ ಕ್ರಮ ಇದು ಅಪರಾಧ ಅಫೆನ್ಸ್ಗಳಲ್ಲಾದ್ರೂ ಬಂಧನ ಮಾಡ್ಬೇಕಾ ಬಿಡ್ಬೇಕಂತಕ್ಕಂಥ ಅವರು ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಎಲ್ಲಾ ಕೇಸಲ್ಲೂ ಬಂಧನ ಮಾಡ್ಬೇಕು ಅಂತಿಲ್ಲ ಅಥವಾ ಬಂಧನ ಮಾಡಬಾರ್ದು ಅಂತಲ್ಲ. ಯಾವ ಸಂದರ್ಭದಲ್ಲಿ ಬಂಧನ ಮಾಡ್ತಾರೆ, ದೇಶ ಬಿಟ್ಟು ಹೋಗ್ತಾರೆ ಅಕ್ಯೂಸ್ಗಳು, ಆರೋಪ ಹೊರಿಸ್ಕೊಂಡಿರ್ತಕ್ಕಂಥವ್ರು, ಅಥವಾ ಕೋರ್ಟ್ ಬರೋದಿಲ್ಲ, ಅಥವಾ ತನಿಖೆಗೆ ಸಹಕರಿಸುವುದಿಲ್ಲ, ಅಥವಾ ಈ ವ್ಯವಸ್ಥೆ ಇದು ಕೋರ್ಟ್ಗಳಿಗೆ ಬರೋದಿಲ್ಲ ಅಥವಾ ಸಾಕ್ಷಿಗಳನ್ನ ನಾಶ ಮಾಡ್ತಾರೆ ಅಥವಾ ಬೆದರಿಸ್ತಾರೆ ಅನ್ನುವಂಥ ಸಂದರ್ಭದಲ್ಲಿ ಅವ್ರೇನಾದ್ರೂ ಅನಿಸಿದ್ರೆ, ಯಾರಿಗೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಗೆ ತನಿಖಾಧಿಕಾರಿಗೆ ಅನಿಸಿದ್ರೆ ಅವ್ರು ಅರೆಸ್ಟ್ ಮಾಡಬಹುದು. ಒಂದು ವೇಳೆ ಅವ್ರಿಗೆ ಅನಿಸಲಿಲ್ಲ ಅಂದಾಗ ಅವರು ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ವಿಚಾರ, ಅರೆಸ್ಟ್ ಇಸ್ ನಾಟ್ ಮ್ಯಾಂಡೇಟರಿ ಅನ್ನೋದಿಲ್ಲ. ಅದೊಂದು ಬಹಳ ಸ್ಪಷ್ಟವಾಗಿರ್ತಕ್ಕಂಥ ವಿಚಾರ. ಮತ್ತು ಒಂದು ವೇಳೆ ಇವ್ರಿಗೆ ಡೌಟ್ ಬಂದಾಗ ಇಂಥ ಸಂದರ್ಭದಲ್ಲಿ ತಪ್ಪಿಸ್ಕೊಂಡು ಹೋಗ್ತಾರೆ ಅನ್ನುವಂಥ ಸಂದರ್ಭದಲ್ಲಿ, ಈ ತರ 5 ಸಂದರ್ಭಗಳಲ್ಲಿ ಅವರನ್ನು ಅರೆಸ್ಟ್ ಮಾಡ್ಬೇಕು ಅನ್ನೋದಾದ್ರೆ ಅರೆಸ್ಟ್ ಮಾಡಬಹುದು. ಬಟ್ ಈ ವಿಚಾರದಲ್ಲಿ ನಾನು ಒಬ್ಬಂಟಿ ಆತ್ಮ ಮಾಡ್ಕೊಂಡಿದ್ದಲ್ಲ, ಕಾನೂನಿನ ಜೊತೆ ಚೆಲ್ಲಾಟ ಆಡಬಾರ್ದಲ್ಲ. ಅಥವಾ ಇದಕ್ಕೆ ಪುಷ್ಟಿ ಕೊಡ್ತಕ್ಕಂಥ ವ್ಯಕ್ತಿಗಳು ಸಹ ಸ್ವಲ್ಪ ಗಂಭೀರವಾಗಿರ್ಬೇಕಲ್ಲ. ಇದು ಸಾರ್ವಜನಿಕ ವಿಚಾರ ಅಲ್ಲ, ಧರ್ಮದ ಮತ್ತು ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಅಲ್ಲ. ಒಂದು ವೇಳೆ ನಿಜವಾಗ್ಲೂ ಸಹ ಹೆಗ್ಡೆ ಅವರು ಕಡೆಯಿಂದ ಅವ್ರೇನಾದ್ರು ನಿಜವಾಗ್ಲೂ ತಪ್ಪಾಗಿದೆ ಅಥವಾ ಈ ತರ ಕೊಲೆಗಳಾಗಿದೆ ಅನ್ನೋದಾದ್ರೆ ತನಿಖೆ ನಡೆಸಿ ಅವರು ವರದಿ ಕೊಡ್ತಾರೆ, ತನಿಖೆ ನಡೆಸಿ ಅರೆಸ್ಟ್ ಮಾಡ್ತಾರೆ. ಈಗ ತನಿಖೆಯಿಂದ ದೃಢಪಟ್ಟಿರೋದೇನು, ಇವ್ರು ಮಾಡಿರ್ತಕ್ಕಂಥ ಆರೋಪಗಳು ಯಾವುದು ಪುಷ್ಟಿದಾಯಕವಾಗಿರ್ತಕ್ಕಂಥ ಸಾಕ್ಷಿಗಳು ಸಿಗ್ಲಿಲ್ಲಲ್ಲ. ಸುಳ್ಳು ಹೇಳಿಕೆಗಳನ್ನು, ಸುಳ್ಳು ದೂರುಗಳನ್ನು ಕೊಟ್ರೆ ಅಂತವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ಳೋದಕ್ಕೂ ಕಾನೂನಲ್ಲಿ ಅವಕಾಶ ಇದೆಯಲ್ಲ. ಆ ನಿಟ್ಟಿನಲ್ಲಿ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಬರ್ತೀನಿ ಶಂಕರಪ್ಪ ಸರ್. ಕೇಶವ್ ಅವರೇ, ಈಗ ಚಿನ್ನಯ್ಯನಿಗೆ ಬಾಂಡ್ ತೆಗೆದುಕೊಳ್ಳಕ್ಕೂ ಕೂಡ ಬಹಳ ಕಷ್ಟ ಆಯಿತು. ಲಾಸ್ಟ್ ಮಂತ್ ಆಗಿದ್ದು ಸುಮಾರು 28-30 ದಿನ ಆಯಿತು ಸರ್. ಅಂದ್ರೆ ವಿಳಂಬವಾಗಿ ಬಾಂಡ್ ಅನ್ನ ಕೊಟ್ಟು ಪಾಪ ಅವ್ರ ಹೆಂಡತಿ ಯಾರು ಸಹೋದರಿಯರು ಬಿಡಿಸ್ಕೊಂಡ್ ಬಂದಿದ್ದು 1 ಲಕ್ಷ. ಅದು ಕೂಡ ಯಾರು ಕೊಡೋಕೆ ಅವ್ರಿಗೆ ಗತಿ ಇರಲಿಲ್ಲ, ಅಂದ್ರೆ ಯಾರು ಮುಂದೆ ಬರಲಿಲ್ಲ, ಈ ಗ್ಯಾಂಗ್ ಅವರು ಕೂಡ ಬರಲಿಲ್ಲ. ಹಾಗಾಗಿ ನಿಮ್ಗೆ ಗೊತ್ತಿದೆಯಾ ಯಾರು ಬಾಂಡ್ ಕೊಟ್ಟಿರ್ಬೋದು, 1 ಲಕ್ಷ ರೂಪಾಯಿ ಯಾರು ಕೊಟ್ಟಿರ್ಬೋದು ಅಂತ? ಸರ್ ಅಬ್ಸಲ್ಯೂಟ್ಲಿ ನಾನು ಅದ್ರ ಬಗ್ಗೆ ಬ್ಲಾಂಕ್, ನನಗೇನು ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಬಾಂಡ್ ಕೊಡ್ಲಿಕ್ಕೆ ಕೋರ್ಟ್ ನಲ್ಲಿ ಯಾರಾದ್ರೂ ಬಾಂಡ್ ಕೊಡ್ಲಿಕ್ಕೆ ಏನ್ ಮಾಡ್ತಾರೆ ಅಂತ ನಮ್ಮ ಹಿರಿಯ ವಕೀಲರು ಇದ್ದಾರೆ ಅಲ್ಲಿ, ಅವರು ಬಹಳ ಕಷ್ಟ ಪಡ್ತಾರೆ. ಈಗ ನಿಮಗೆ 1 ಲಕ್ಷ ಬಿಡುವ, ಒಬ್ಬ 25,000 ರೂಪಾಯಿ ಚೆಕ್ ಕೊಟ್ರೆ 5,000 ಚೆಕ್ಗೆ ಒಬ್ಬ ಸಾಕ್ಷಿ ಇದು ಏನು ಶೂರಿಟಿ ಸಿಗುದಿಲ್ಲ ಇಲ್ಲಿ. ಯಾಕಂದ್ರೆ ಅದು ಬಹಳ ಕಷ್ಟದ ಕೆಲಸ. ಒಂದು ವೇಳೆ ಅವನು ತಪ್ಪಿಸಿಕೊಂಡಾಗ ಅಥವಾ ಅವ್ನು ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಇವರೇ ಜವಾಬ್ದಾರಿ ಆಗ್ತಾರೆ, ಇವರು ಆ ಹಣವನ್ನು ಸರ್ಕಾರಕ್ಕೆ ಕಟ್ಬೇಕಾಗ್ತದೆ. ಇಲ್ಲಿ ಏನು ಅಂತ ಹೇಳಿದ್ರೆ ಬಹುಶಃ ಯಾರು ಬಂದ್ರು ಏನು ಬಂದ್ರು ಅಂತ ಹೇಳುವಂತದ ಬಗ್ಗೆ ನನಗೂ ಗೊತ್ತಿಲ್ಲ. ನಾನು ಇಲ್ಲಿ ಕೋರ್ಟ್ ನಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರು ಕೂಡ ನಾನು ಅದ್ರ ಬಗ್ಗೆ ಡೀಪ್ ಆಗಿ ಹೋಗ್ಲಿಲ್ಲ. ನಾವು ಅದು ನಮಗೆ ಅಗತ್ಯವೂ ಇಲ್ಲ, ಅದು ಅವನಿಗೆ ಬಿಟ್ಟ ವಿಚಾರ. ಯಾಕಂತ ಹೇಳಿದ್ರೆ ಅವನ ವೈಯಕ್ತಿಕ ವಿಚಾರ. ಇನ್ನೊಂದು, ತಾವು ತಮ್ಮ ಸ್ಕ್ರೀನ್ ನಲ್ಲಿ ನಾನು ನೋಡ್ತಾ ಇದ್ದೇನೆ, ಧರ್ಮಸ್ಥಳದ ಒಂದು ಲಾಡ್ಜ್ ಅಲ್ಲಿ ಇದ್ದಾರೆ ಅವರು ಅಂತ ಹೇಳುವಂತದ್ದು. ಬಹುಶಃ ಇದು ನಿಮಗೆ ಬಂದ ಮಾಹಿತಿಯೋ ಅಥವಾ ಅಲ್ಲೋ ಗೊತ್ತಿಲ್ಲ ನನಗೆ. ಯಾಕೆಂತ ಹೇಳಿದ್ರೆ ಧರ್ಮಸ್ಥಳದ ಲಾಡ್ಜ್ ನಲ್ಲಿ ಆತ ಇರ್ಲಿಕ್ಕೆ ಸಾಧ್ಯತೆ ಕಡಿಮೆ ಇದೆ.
ಯಾಕಂತ ಹೇಳಿದ್ರೆ ಒಂದು ವೇಳೆ ಧರ್ಮಸ್ಥಳದ ಲಾಡ್ಜಿನಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಇದು ಕೂಡ ಒಂದು ಬೇರೆ ರೀತಿಯ ಮೆಸೇಜ್ ಹೋಗ್ಬೋದು ಸಮಾಜಕ್ಕೆ. ಹಾಗಾಗಿ ಇಲ್ಲ ನಮಗೆ ನಮಗೆ ಸಿಕ್ಕಿರುವಂತಹ ಮೂಲಗಳ ಪ್ರಕಾರ ಸರ್ ಅದು ಮಾಹಿತಿ ಸಿಕ್ಕಿರುವುದು. ಯಾಕಂದ್ರೆ ಕೋರ್ಟ್ ಹೇಳಿದೆ ಅಲ್ವಾ 2 ದಿನಕ್ಕೊಮ್ಮೆ ಹಾಜರಾಗಬೇಕು ಅಂತ ಹೇಳಿ, ಹಾಗಾಗಿ ನಾ ಷರತ್ತಿನ ಮೇಲೆ ಇರಬಹುದು ಅಂತ ಅಲ್ಲಿ ಇದ್ದಾರೆ ಅಂತ. ಅದೇ ಧರ್ಮಸ್ಥಳ ಅಂತ ಹೇಳಿದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಪರಿಸ್ಥಿತಿ ಇಡೀ ಬೆಳ್ತಂಗಡಿ ತಾಲೂಕಿನವರು ಧರ್ಮಸ್ಥಳ ಅಂತ ಹೇಳುವಂತ ಪರಿಸ್ಥಿತಿ ಇದೆ. ಯಾಕಂದ್ರೆ ಇಲ್ಲಿ ಅಷ್ಟು ಫೇಮಸ್ ಆದಂತ ಒಂದು ಸ್ಥಳ ಅದು. ಏನು ಅದು ಕೂಡ ಈಗ ನಾವು ಕೂಡ ಎಲ್ಲಿಂದ ಬಂದ್ರು ಅಂತ ಹೇಳಿದ್ರೆ ಮಂಗಳೂರಿಂದ ಬಂದದ್ದು ಅಂತ ಹೇಳುದು ಬೆಳ್ತಂಗಡಿಯವರು, ಅಥವಾ ಧರ್ಮಸ್ಥಳದಿಂದ ಬಂದದ್ದು ಅಂತ ಹೇಳುವಂತದ್ದು. ಹಾಗಾಗಿ ಧರ್ಮಸ್ಥಳದ ಲಾಡ್ಜ್ ಅಂತ ಹೇಳುವಾಗ ಇದು ಧರ್ಮಸ್ಥಳದಲ್ಲಿ ಇರುವಂತ ಲಾಡ್ಜ್ಗಳೆಲ್ಲ ಶ್ರೀ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಲಾಡ್ಜ್ಗಳು ಆಗಿರುವ ಕಾರಣ ಅದು ಸ್ವಲ್ಪ ಅದರ ಬಗ್ಗೆ ವಿಮರ್ಶೆ ಮಾಡುದು ಗೊತ್ತಿಲ್ಲ ತಮಗೆ ಯಾವ ರೀತಿಯ ಮಾಹಿತಿ ಬಂದಿದೆ ಅಂದ್ರೆ ಅದು ಬಿಡು, ಅದು ಸೆಕೆಂಡರಿ, ಅದು ವಿಚಾರ ಅಲ್ಲ. ಆದ್ರೆ ಇಲ್ಲಿ ಏನಾದ್ರೂ ನಾಳೆ ಹೆಚ್ಚು ಕಮ್ಮಿ ಆದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಇದು ಬರುವಂತದ್ದು ನಾಳೆ ಮತ್ತೆ ಧರ್ಮಸ್ಥಳದ ಕುತ್ತಿಗೆಗೆ ಬರ್ಬೋದು, ಅಥವಾ ಈಗ ಏನು ಅಪಪ್ರಚಾರ ಆಗ್ತಿದ್ಯೋ ಅದೇ ರೀತಿಯಲ್ಲಿ ಇನ್ನೊಂದು ಇಶ್ಯೂ ಆಗ್ತಿದೆ ಇಲ್ಲಿ ಅಂತ ಹೇಳುವಂತದ್ದು ನನ್ನ ವೈಯಕ್ತಿಕ ಅನಿಸಿಕೆ. ಹಾಗಾಗಿ ಆ ಗ್ಯಾಂಗಿನ ಕೈಗೆ ಅವರು ಸಿಕ್ಕಿದಾರೋ ಇಲ್ಲೋ ಅಂತ ಹೇಳುವಂತದ್ರ ಬಗ್ಗೆ ನಿಮಗೆ ಬಹಳ ನಿಮ್ಮ ಚಾನೆಲ್ ನಾವು ನೋಡ್ತಾ ಇದ್ದೇವೆ, ಬಹಳಷ್ಟು ನೀವು ಇನ್ವೆಸ್ಟಿಗೇಷನ್ ಮಾಡ್ತೀರಾ. ಬಹುಶಃ ಅವರು ದೂರು ಕೊಟ್ಟದ್ದು ಸರಿಯಾಗಿದೆ, ಆಮೇಲೆ ಅದು ದೂರು ಕೊಟ್ಟದ್ದು ತಂತ್ರಗಾರಿಕೆ ಅಂತ ಹೇಳುವಂತರ ಬಗ್ಗೆ ಇನ್ನು ವಿಮರ್ಶೆ ಆಗ್ಬೇಕು, ಮತ್ತೊಂದು ಏನಾದ್ರೂ ಬುರುಡೆ ಅಲ್ಲಿ ಇದೆಯಾ ಅಂತ ಹೇಳಿ. ಬಹುಶಃ ಈ ಗ್ಯಾಂಗ್ ಏನಿದೆಯೋ ಅದು ಯಾವ್ದಕ್ಕೆ ಹೇಳಿಸದಂತ ಗ್ಯಾಂಗ್ ಖಂಡಿತವಾಗಿಯೂ ಅವ್ರ ಕೈಗೆ ಸಿಕ್ಕಿದ್ರೆ ಚಿಹ್ನೆ ಅಂತೂ ಹೊರಗಡೆ ಬರ್ತಾರೆ ಅಂತ ಹೇಳುವಂತ ಧೈರ್ಯ ನನಗೆ ವೈಯಕ್ತಿಕವಾಗಿ ಇಲ್ಲ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಹಾಗಾಗಿ ಇದನ್ನು ಬೇರೆಯವರು ನಾವು ಕೊಂಡೋಗುದು ಬೇಡ, ಬೇರೆಯವರ ಇದಕ್ಕೆ. ಆದ್ರೆ ಬಹುಶಃ ಅವನು ಸೇಫ್ ಆಗಿರ್ಬೇಕು. ಕೇಶವ್ ಅವರೇ ಬರ್ತೀನಿ ಒಂದೇ ನಿಮಿಷ. ಕೇಶವ್ ಅವರೇ, ಈಗ ನನ್ನ ನೇರವಾದಂತಹ ಪ್ರಶ್ನೆ ಯಾಕಂತ ಹೇಳಿದ್ರೆ ನೋಡಿ, ಈಗ ಅವ್ರಿಗೆ ಜಾಮೀನು ಕೊಟ್ರಲ್ವಾ, ಶ್ಯೂರಿಟಿ ಎಲ್ಲ ಆಯ್ತು, ಬಟ್ ಲೇಟ್ ಆಗಿ ಅವ್ರನ್ನ ಬಿಡುಗಡೆ ಮಾಡಿಸ್ಲಿಕ್ಕೆ ಅದರ ಹಿಂದೆ ಕಾಣದ ಕೈಗಳ ಕೈವಾಡ ಇದೆ, ಯಾವುದೋ ಒಂದು ಪ್ರಭಾವಿ ಶಕ್ತಿ ಕೆಲಸ ಮಾಡಿದೆ, ಅವರೇ ಆತನಿಗೆ ಲಾಡ್ಜ್ ವ್ಯವಸ್ಥೆ ಮಾಡಿದ್ದಾರೆ, ಅವರೇ ಹಣ ಸಂದಾಯ ಮಾಡ್ತಾ ಇದ್ದಾರೆ, ತಿಮರೋಡಿ ಗ್ಯಾಂಗ್ ವಿರುದ್ಧ ಇವರೇ ಎತ್ತಿ ಕಟ್ತಾ ಇದ್ದಾರೆ ಅನ್ನುವಂಥ ಆರೋಪಗಳು ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನಡೀತಾ ಇರೋದು. ಕಪೋಲ ಕಲ್ಪಿತ ಕಥೆಗಳನ್ನು ಎಷ್ಟು ಕೂಡ ಹೇಳ್ಬೋದು. ಒಂದು ವೇಳೆ ಆಗಿದ್ರೆ ಆ ಚಿನ್ನನ ಹೆಂಡತಿ ಒಂದು ಮಾಧ್ಯಮದಲ್ಲಿ ಬಂದು ಯಾವ ರೀತಿಯಾಗಿ ಅವರ ಮೇಲೆ ಆರೋಪ ಮಾಡಿದ್ರು ಎಂಬುದರ ಬಗ್ಗೆ ನಿಮಗೆ ಗೊತ್ತು. ನನ್ನಲ್ಲಿ ಹಣ ಇಲ್ಲ, ನಾವು ಕೆಲಸಕ್ಕೆ 150-200 ರೂಪಾಯಿಗೆ ದುಡಿತಾ ಇದ್ದೇವೆ, ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂದು ಗತಿ ಇಲ್ಲದವರಿಗೆ ಮಾಡಿದ್ರು ಅಂತ ಹೇಳುವಂತದ್ದು. ಯಾರು ಹಣ ಕೊಡ್ತಾರೆ, ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳುವುದನ್ನು ಅವರು ಈಗ ಯಾರು ಹೇಳ್ತಾರೋ ಅವರು ಸ್ಪಷ್ಟನೆಯನ್ನು ಮಾಡಬೇಕು. ಮತ್ತೆ ಇಡೀ ಕ್ಷೇತ್ರದ ಹೆಸರನ್ನು ಹಾಳು ಮಾಡಿದವರ ವಿರುದ್ಧ ಒಂದು ಎಂತ ನೀವು ಹೇಳೋದು ನನಗೆ ಅರ್ಥ ಆಯ್ತು. ಅದು ಯಾಕೆ ಅಂತ ಹೇಳಿದ್ರೆ ಪ್ರಭಾವಿಗಳಂತ ಹೇಳಿದ್ರೆ ಯಾರು ಹೇಳುವಂತದನ್ನು ನಾವು ಅರ್ಥ ಮಾಡ್ಕೊಳ್ಬಹುದು. ಅಂದ್ರೆ ಯಾಕೆ ಮಾಡ್ತಾರೆ ಅಂತ ಹೇಳುವಂತ ಪ್ರಶ್ನೆ ನಮ್ಮಲ್ಲಿ ಬರ್ತದೆ. ಯಾಕೆಂದ್ರೆ ಇದ್ದಂತ ಮಾನ ಮರ್ಯಾದೆಯನ್ನೆಲ್ಲ ಕಳೆದಾಯ್ತು, ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಕ್ಷೇತ್ರದ ಹೆಸರನ್ನು ಹಾಳು ಮಾಡಿ ಆಯ್ತು, ಏನೆಲ್ಲ ಹೇಳ್ಬೇಕಿತ್ತು ಅದನ್ನೆಲ್ಲ ಮಾಡಿ ಆದ ಮೇಲೆ ಈಗ ಅಲ್ಲಿ ರಕ್ಷಣೆ ಕೊಟ್ರೆ ಎಷ್ಟು ಬಿಟ್ರೆ ಎಷ್ಟು ಎಂಬುದರ ಬಗ್ಗೆ ನಾವು ಆಲೋಚನೆ ಮಾಡ್ಬೇಕು. ಎರಡನೇದಾಗಿ ಒಂದು ವೇಳೆ ನೋಡಿ, ಯಾರಾದ್ರೂ ಒಬ್ಬ ವ್ಯಕ್ತಿ ಇದ್ದಾಗ ನನಗೆ ಸಹಾಯ ಮಾಡ್ಬೇಕು ಅಂತ ಹೇಳಿ ಬಂದಾಗ ಇನ್ನೊಬ್ರು ಸಹಾಯ ಮಾಡುದು ತಪ್ಪು ಅಂತ ಹೇಳಿ ನಾವು ಹೇಳಲಿಕ್ಕೆ ಬರುದಿಲ್ಲ. ಯಾರು ಸಹಾಯ ಮಾಡಿದ್ದಾರೆ ಎಂಬುದರ ಬಗ್ಗೆ ನಮಗೆ ಈಗಲೂ ಅದರ ಬಗ್ಗೆ ನನಗೆ ಗೊತ್ತಿಲ್ಲ. ಸಹಾಯ ಮಾಡೋದು ತಪ್ಪು, ಯಾಕಂದ್ರೆ ಪಾಪ ಅವನು ನೊಂದಿದ್ದಾನೆ, ಅದು ನಮಗೆ ಗೊತ್ತು. ಆದ್ರೆ ಅವನು ಏನೋ ಆಮಿಷಕ್ಕೆ ಒಳಗಾಗಿ ಹೋಗಿದ್ದಾನೆ, ಕೊನೆಗೆ ಅವನಿಗೆ ಸತ್ಯ ಹೀಗಲ್ಲ ಅಂತ ಹೇಳುವಂತ ಗೊತ್ತಾಯ್ತು. ಆಮೇಲೆ ಸುಳ್ಳುಗಳಿದ್ದಾವೆ ಅಂತ ಹೇಳುವಂಥದ್ದು ಅವನಿಗೆ ಗೊತ್ತಾಯ್ತು, ಅವನಿಗೆ ಬೆದರಿಸಿದ್ದಾರೆ ಹೆದರಿಸಿದ್ದಾರೆ ಅಂತ ಹೇಳುವಂತ ಮಾಹಿತಿ ಕೂಡ ಇದೆ. ಆಮೇಲೆ ಕೆಲವೆಲ್ಲ ವಿಚಾರಗಳು ಮತ್ತೂ ಇದೆ, ಅದನ್ನ ನಾನು ಇಲ್ಲಿ ಹೇಳಲಿಕ್ಕೆ ಬರುದಿಲ್ಲ. ಹಾಗಾಗಿ ಸಹಾಯ ಮಾಡಿದವರು ಯಾರು ಅಂತ ಹೇಳೋದಕ್ಕೆ ಸ್ಪಷ್ಟವಾಗಿ ಹೇಳಿದ್ರೆ ನಮಗೆ ಎಲ್ರಿಗೂ ಗೊತ್ತಾಗ್ತದೆ. ಮಾತಾಡುವವರು ಅದನ್ನು ಹೇಳ್ಬೇಕು ಅಂತ ಹೇಳಿ ನನ್ನ ಅನಿಸಿಕೆ ಸರ್. ಅಂದ್ರೆ ನಿಮ್ ಪ್ರಕಾರ ಈಗ ತಿಮರೋಡಿ ಅವರ ಗ್ಯಾಂಗ್ ಇಂದ ಮಾತ್ರ ಚಿನ್ನಯ್ಯಗೆ ಬೆದರಿಕೆ ಇರೋದು, ಬೇರೆಯವರಿಂದ ಯಾರಿಂದ ಆಗಲ್ಲ, ಬೇರೆಯವ್ರಿಗೆ ಯಾರಿಗೂ ಕೋಪನ ಇಲ್ಲ ಚಿನ್ನಯ್ಯನ ಮೇಲೆ, ಇಷ್ಟೆಲ್ಲ ಆರೋಪಗಳನ್ನು ಮಾಡಿ ಯಾರಿಗೂ ಟಾರ್ಗೆಟ್ ಮಾಡಲ್ಲ, ಯಾರು ಏನು ಅವ್ನಿಗೆ ಮಾಡಲ್ಲ ಪ್ರಾಣಕ್ಕೆ, ಈ ತರ ಖಂಡಿತ ಸರ್. ಯಾಕಂತ ಹೇಳಿದ್ರೆ ಈಗ ನಾವು ತುಂಬಾ ಇಲ್ಲಿ ಉದಾಹರಣೆ ಇದೆ. ಈಗ ಆರೋಪ ಮಾಡಿದ್ದು ಯಾರು, ಅವನು ಯಾರ ಮೇಲೆ? ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ, ಕಾವಂದ್ರ ಮೇಲೆ, ಇಲ್ಲಿಯ ಕೆಲಸದವರ ಮೇಲೆ, ಊರಿನವರ ಮೇಲೆ ತಾನೆ. ನಾವು ಆ ರಿವೆಂಜ್ ತಗೊಳ್ಳೋರಲ್ಲ. ಕ್ಷೇತ್ರದ ಬಗ್ಗೆ ನಮಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಒಂದು ಶಿಸ್ತಿನ ಪಾಠವನ್ನು ಕಲಿಸಿದೆ, ನಾವು ಸಂಸ್ಕೃತಿಯನ್ನು ಕಲಿಸಿದೆ. ನೀವು ಧರ್ಮಸ್ಥಳದ ಯಾವುದೇ ಇನ್ಸ್ಟಿಟ್ಯೂಷನ್ಗೆ ಹೋಗಿ ಅದರದ್ದೇ ಆದಂತ ಒಂದು ತತ್ವ ಆದರ್ಶಗಳಿದ್ದಾವೆ. ನಾವು ಎಲ್ಲಿ ಕೂಡ ರಿವೆಂಜ್ ತಗೊಳ್ಳಿಕ್ಕೆ ಹೋಗೋರಲ್ಲ. ಆದ್ರೆ ಅವನು ಮಾಡಿದಕ್ಕೆ ಬೇರೆಯವರು ಏನಾದ್ರೂ ಖಂಡಿತ ರಿವೆಂಜ್ ತಗೊಳ್ತಿದ್ರು. ಆದ್ರೆ ನಾವೀಗ ಹೋಗಿ ಏನಾದ್ರೂ ಇದು ಮಾಡ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಮ್ಮ ಊರ್ನವರು ಇದಕ್ಕೆ ಒಪ್ಪುದಿಲ್ಲ. ನಮ್ಮ ಯಾರು ನಾವು ಒಂದು ಇದಿದ್ದೇವ, ಖಂಡಿತ ನಾವು ಅವನ ಮೇಲೆ ರಿವೆಂಜಿಗೆ ಖಂಡಿತ ಒಪ್ಪುದಿಲ್ಲ. ಏನಾದ್ರೂ ರಿವೆಂಜ್ ತಗೊಂಡ್ರೆ ಅದು ಅವ್ರು ಮಾತ್ರ.
ಯಾರು ಅವನನ್ನು ಮಾಡಿಸಿದ್ರೆ ಅವರು ಮಾತ್ರ ರಿವೆಂಜ್ ತಗೊಳ್ಳುವಂಥದ್ದು ಖಂಡಿತ. ನಾವು ಧರ್ಮಸ್ಥಳದ ಭಕ್ತರಾಗಿ ಧರ್ಮಸ್ಥಳ ಊರಿನವರಾಗಿ ರಿವೆಂಜ್ ತಗೊಳ್ಳುವಂತ ಪ್ರಶ್ನೆ ಇಲ್ಲ ಸರ್. ಎಸ್ ಸರ್. ಶಂಕರಪ್ಪ ಸರ್, ಈಗ ನಿಜಕ್ಕೂ ಚಿನ್ನಯ್ಯನಿಗೆ ಈಗ ರಕ್ಷಣೆ ಅವಶ್ಯಕತೆ ಇದೆಯಾ? ಭದ್ರತೆ ವ್ಯವಸ್ಥೆ ಆತನಿಗೆ ಮಾಡಬೇಕು ಅಂತ ಅನ್ಸುತ್ತಾ, ಅಥವಾ ಇದನ್ನ ಪೊಲೀಸರು ಗಂಭೀರವಾಗಿ ತೆಗೆದುಕೊಳ್ಳಲ್ಲ ಅಂತ ಅನ್ಸುತ್ತಾ? ಇಲ್ಲ, ಅದು ಏನು ದೊಡ್ಡದಾಗಿ ನಾವು ಚಿಂತನೆ ಮಾಡುವಂತ ಅವಶ್ಯಕತೆ ಇಲ್ಲ. ಪೊಲೀಸರು, ಯಾಕಂದ್ರೆ ಪೊಲೀಸರಿಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವರ ಸರ್ವೆಲೆನ್ಸ್ ಇದೆ, ಪೊಲೀಸರು ಇನ್ವೆಸ್ಟಿಗೇಷನ್ ಸುಮಾರು ಕೇಸ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಪೊಲೀಸರ ನಿಯಂತ್ರಣದಲ್ಲಿ ಇರ್ತಾರೆ. ಯಾರನ್ನು ಸಹ ಅವರನ್ನ ಈಗ ಅವ್ರನ್ನ ಬೇರೆ ತೊಂದರೆ ಕೊಡೋದ್ರಿಂದ ಯಾರಿಗೂ ಲಾಭ ಇಲ್ಲ, ನಷ್ಟನೂ ಇಲ್ಲ. ಸೊ ಹಾಗಾಗಿ ಅದಕ್ಕಿಂತ ಗಂಭೀರವಾಗಿ ಪರಿಗಣಿಸುವಂತ ಅವಶ್ಯಕತೆ ಏನಿರಲ್ಲ. ಯಾಕಂದ್ರೆ ಈಗ ಇವ್ರ ವಿರುದ್ಧವಾಗಿ ಹೇಳಿದ್ರು ಉಪಯೋಗ ಇಲ್ಲ, ಅವ್ರ ಪರವಾಗಿ ಹೇಳಿದ್ರು ಉಪಯೋಗ ಇಲ್ಲ. ಈಗ ಇನ್ವೆಸ್ಟಿಗೇಷನ್ ಆಲ್ರೆಡಿ ಮುಗಿಯೋ ಹಂತದಲ್ಲಿದೆ ಅಲ್ವೇ? ಹೌದು. ಹಾಗಾಗಿ ಅದ್ರ ಬಗ್ಗೆ ಏನು ಹೆಚ್ಚು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಬಟ್ ನಾ ಹೇಳುವಂತಂದ್ರೆ ಏನು ಬೇರೆ ಉದ್ದೇಶಗಳು ಇರ್ತವೆ ಇದರಲ್ಲಿ. ಕಂಪ್ಲೇಂಟ್ ಕೊಡೋದ್ರಲ್ಲಿ ಬೇರೆ ಉದ್ದೇಶಗಳಿರ್ತವೆ, ಅಥವಾ ತಿರುಚುವಂತ ಕೆಲಸಗಳಿರ್ತವೆ. ನೀವು ಪ್ರಕಾಶ್ ಅವರು ಅವಾಗ ಹೇಳ್ತಾ ಇದ್ರು ಬಾಂಡ್ಗಳ ಬಗ್ಗೆ, ನೀವು ಏನೋ ಬಾಂಡ್ಗಳ ಬಗ್ಗೆ ಮಾತಾಡ್ತಾ ಇದ್ರಿ, ಬಡವರ ಬಗ್ಗೆ ದುಡ್ಡಿಲ್ಲ, ಇನ್ಯಾರೋ ಮೊದ್ಲಿಂದ ಸಹಾಯ ಮಾಡ್ತಾ ಇದ್ರು, ಈಗ ಮಾಡ್ತಾ ಇಲ್ಲ ಅಂತ. ಯಾಕಂದ್ರೆ ಯಾವಾಗ್ಲೂ ಸಹ ಇಷ್ಟೇ, ಮನುಷ್ಯ ಅವರ ಪೂರಕವಾಗಿರ್ತಕ್ಕ ಮನಸ್ಸಿಗೆ ಅನುಕೂಲಕರವಾಗಿ ಯಾರಾದ್ರೂ ಇದ್ರೆ ಮಾತ್ರ ಅವ್ರಿಗೆ ಸಹಾಯ ಮಾಡ್ತಾರೆ, ಇಲ್ಲಾಂದ್ರೆ ಮಾಡೋದಿಲ್ಲ. ಸೊ ಇದ್ರಲ್ಲೂ ಸಹ ಈ ಬಾಂಡ್ ಅನ್ನೋದು ಕ್ಯಾಶ್ ಕೊಡುವಂತ ಅವಶ್ಯಕತೆ ಇಲ್ಲ. ಬಾಂಡ್ ಅಂದ್ರೆ ಒಂದು ವೇಳೆ ನಾನೇನು ಕೋರ್ಟ್ ತಪ್ಪಿಸ್ಕೊಳ್ಳುವಂತ ಪರಿಸ್ಥಿತಿ ಬಂದು 1 ಲಕ್ಷ ರೂಪಾಯಿ ನನ್ನಿಂದ ರಿಕವರಿ ಮಾಡ್ಕೋಬಹುದು ಅಂತಕ್ಕಂಥ ಅಂಡರ್ಟೇಕಿಂಗ್ ಅಷ್ಟೇ. ಅದು ಅವ್ರೇನ್ ದುಡ್ಡು ಕೊಡುವಂತ ಅವಶ್ಯಕತೆ ಇಲ್ಲ. ಆ ಕಂಡೀಷನ್ಸ್, ಬೇಲ್ ಕಂಡೀಷನ್ಸ್ ಏನೇನಿದೆ ಅಂತ ನನ್ಗೆ ವೈಯಕ್ತಿಕವಾಗಿ ನನಗೆ ಮಾಹಿತಿ ಇಲ್ಲ. ಕಂಡೀಷನ್ಸ್ ಕಂಪ್ಲೇಂಟ್ ಮಾಡ್ಲಿಕ್ಕೆ ಪೂರ್ವವಾಗಿರ್ತಕ್ಕಂಥ ಇದೊಂದು ಕಂಡೀಷನ್ ಇರ್ಬೋದು. ಬಾಂಡ್ ಎಕ್ಸಿಕ್ಯೂಟ್ ಮಾಡ್ಬೇಕು ಅಂತಕ್ಕಂಥದ್ದು ಒಂದು ಸಹಜವಾಗಿರ್ತಕ್ಕಂಥ ಕಂಡೀಷನ್. ಅದನ್ನ ಅಂಡರ್ಟೇಕಿಂಗ್ ಕೊಟ್ಟು ಬರುವಂತದ್ದು ಅಷ್ಟೇ. ಅವ್ರೇನ್ ದುಡ್ಡು ಕೊಡುವಂತ ಅವಶ್ಯಕತೆ ಇರಲ್ಲ. ಬಟ್ ಒಂದು ವಿಚಾರವನ್ನ ಹೇಳಕ್ ಬಯಸ್ತೀನಿ, ಇವರು ಕಂಡೀಷನ್ ಹಾಕುವಂತ ಸಂದರ್ಭದಲ್ಲಿ ಈ ಕೋರ್ಟ್ ಜುರಿಡಿಕ್ಷನ್ ವ್ಯಾಪ್ತಿಯಲ್ಲಿ ವಾಸ ಮಾಡ್ಬೇಕಾಗ್ತದೆ. ವಾಸ ಮಾಡುವಂತ ಸಂದರ್ಭದಲ್ಲಿ ಅವ್ರು ಎಲ್ಲಿದ್ದಾರೆ ಅಂತೆಲ್ಲ ಸಂಪೂರ್ಣ ಮಾಹಿತಿ ಕೊಟ್ಟಿರ್ತಾರೆ. ಎಲ್ಲಿ ವಾಸ ಮಾಡ್ತಾ ಇದ್ದಾರೆ, ಏನ್ ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಪೂರ ಪರಗಳು ಏನು ಎಲ್ಲ ಮಾಹಿತಿಗಳನ್ನು ಕೋರ್ಟ್ ಅವ್ರಿಗೆ ಕಲೆಕ್ಟ್ ಮಾಡಿರ್ತಾರೆ, ಕೋರ್ಟ್ ಅವ್ರು ಕೊಟ್ಟಿರ್ತಾರೆ. ಅವ್ರು ಕೊಡದೇನೆ ಜಾಮೀನ್ ಮೇಲೆ ಬಿಡುಗಡೆ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಅಲ್ಲಿ ತನಿಖೆ ನಡೆಸಬೇಕಲ್ಲ. ಇವ್ರು ಕೊಟ್ಟಿರ್ತಕ್ಕ ದೂರ ಮೇಲೂ ಸಹ ಈಗ ತನಿಖೆ ನಡೆಯಬೇಕಲ್ಲ. ನಿಜವಾಗ್ಲೂ ಸಹ ಇವ್ರ ಕೊಲೆ ಬೆದರಿಕೆ ಇದೆಯಾ, ಜೀವ ಬೆದರಿಕೆ ಏನಾದ್ರು ಇದೆಯಾ, ಎಲ್ಲಿ ಯಾರಿಂದ ಇದೆ, ಯಾವ ಹಂತದಲ್ಲಿ ಮಾಡುವಂತ ಸಾಧ್ಯತೆಗಳಿದಾವೆ, ಇದೆಲ್ಲ ಅವರು ತನಿಖೆ ಮಾಡ್ಬೇಕಲ್ಲ. ಸೊ ಹಾಗಾಗಿ ಎಲ್ಲಾನು ಸಹ ಒಂದು ಒಂದು ಕುತಂತ್ರಗಳಿವೆಲ್ಲ ಅಷ್ಟೇ. ನಿಜವಾಗ್ಲೂ ಸಹ ಇವರು ಜೀವ ಬೆದರಿಕೆ ಇದ್ರು ಸಹ ಪೊಲೀಸರು ತನಿಖೆ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ರಕ್ಷಣೆ ಕೊಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದ್ದಾರೆ. ಒಳ್ಳೆ ಆಫೀಸರ್ಸ್ ಇದ್ದಾರೆ. ಈಗ ಈ ಕೇಸನ್ನ ತನಿಖೆ ಮಾಡ್ತಾ ಇರ್ತಕ್ಕಂಥ ಆಫೀಸರ್ಸ್ ತುಂಬಾ ಒಳ್ಳೆ ಆಫೀಸರ್ಸ್ ಇದ್ದಾರೆ, ಮಾಡ್ತಾರೆ ಅವರು. ಶಂಕರಪ್ಪ ಸರ್, ಈಗ ಚಿನ್ನಯ್ಯ ಜೈಲಿಗೆ ಹೋದ, ಬಟ್ ಈಗ ಇನ್ನುಳಿದಂತೆ ಸೂತ್ರಧಾರಿಗಳಂತೇನಿದ್ದಾರೆ ಆತನಿಗೆ ಸ್ಕ್ರಿಪ್ಟ್ ಬರೆದು ಕೊಟ್ಟರು, ಅವರೇ ಮುಂದೆ ತಳ್ಳಿದ್ರು ಆರೋಪ ಮಾಡುವಂತ ಏನು ಷಡ್ಯಂತ್ರ ಕುತಂತ್ರ ಏನು ಹೇಳ್ತಾ ಇದಾರಲ್ವಾ. ಈಗ ಅವರಿಗೆ ಶಿಕ್ಷೆ ಯಾವಾಗ? ಕೆಲವೊಂದ್ಸಲಿ ವಿಚಾರಣೆ ಕರೆದ್ರು, ಮತ್ತೆ ವಾಪಸ್ ಕಳಿಸಿದ್ರು. ಹಾಗಾಗಿ ಇಲ್ಲಿ ಸಾಕ್ಷ್ಯಗಳ ಕೊರತೆ ಏನಾದ್ರು ಕಾಣಿಸ್ತಿರ್ಬೋದು ಅಂತ, ತನಿಖೆ ಗಡ್ಡಿ ಆಗ್ತಿರ್ಬೋದು ಅಂತ. ನೋಡಿ, ಯಾವುದೇ ಒಂದು ಕೇಸನ್ನ ಒಂದು ದೂರು ಬಂದ ತಕ್ಷಣ ಸೆಕ್ಷನ್ 154 ಅಡಿಯಲ್ಲಿ, CRPC ಅಡಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಅದು ಫಸ್ಟ್ ಇನ್ಫಾರ್ಮೇಶನ್ ಅಂತ ಕನ್ಸಿಡರ್ ಮಾಡಿ ಆ ಒಂದು ಮಾಹಿತಿ ಆಧಾರದ ಮೇಲೆ ತನಿಖೆಯನ್ನ ಪೂರ್ವಕವಾಗಿ ಕೈಗೊಂತಾರೆ. ಆ ತನಿಖೆ ಯಾವ ರೀತಿ ಕೈಗೊಂತಾರೆ? ಫಸ್ಟ್ 161 ನಲ್ಲಿ ಸ್ಟೇಟ್ಮೆಂಟ್ ಹೇಳಿಕೆಗಳನ್ನ ಪಡ್ಕೊಂತಾರೆ, ಸಾಕ್ಷಿಗಳನ್ನ ದಾಖಲಾತಿಗಳನ್ನ ಕಲೆಕ್ಟ್ ಮಾಡ್ತಾರೆ, ಪೂರ್ವಕವಾಗಿರ್ತಕ್ಕಂಥ ಸಾಕ್ಷಿಗಳ ಹೇಳಿಕೆಗಳನ್ನು ಪಡ್ಕೊಂತಾರೆ. ಅದಾದ ನಂತರ ದೋಷಾರೋಪಣೆ ಪಟ್ಟಿನ ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಅನ್ನು ಕೋರ್ಟ್ ಸಲ್ಲಿಸ್ತಾರೆ 173(8) ನಲ್ಲಿ. ಅದಾದ ನಂತರ ಕೋರ್ಟ್ಗೆ ಸಮನ್ಸ್ಗಳು ಕಳಿಸ್ತಾರೆ. ಕೋರ್ಟ್ ಸಮನ್ಸ್ ಆದ್ಮೇಲೆ ವಿಟ್ನೆಸ್ ಗಳೆಲ್ಲ ಬಂದು ಕೋರ್ಟ್ಗಳಿಗೆ ಸಾಕ್ಷಿಗಳನ್ನ, ಅವರು ಹೇಳಿಕೆಗಳನ್ನ ದಾಖಲು ಮಾಡ್ತಾರೆ. ಆ ದಾಖಲಾತಿಗಳ ಆಧಾರದ ಮೇಲೆ ನಿಜವಾಗ್ಲೂ ಸಹ ಇವ್ರ ವಿರುದ್ಧ ಇವ್ರು ನಿಜವಾಗ್ಲೂ ಅಫೆನ್ಸ್ ಮಾಡಿದ್ದಾರೆ ಅನ್ನೋದಾದ್ರೆ ಶಿಕ್ಷೆಯನ್ನು ಕೊಡ್ತಾರೆ. ಒಂದು ವೇಳೆ ಆ ಸಾಕ್ಷಿಗಳ ಹೇಳಿಕೆಗಳು ಚಾರ್ಜ್ ಶೀಟ್ ಪೂರಕವಾಗಿಲ್ಲ ಅಂದಾಗ ಅವ್ರನ್ನ ಖುಲಾಸೆ ಮಾಡ್ತಕ್ಕಂಥ ಸಂದರ್ಭಗಳು ಇರ್ತವೆ. ಸೊ ಇದೆಲ್ಲ ಲಾಂಗ್ ಪ್ರೋಸೆಸ್. ಇದು ಇವತ್ತು 1 ದಿವಸ 2 ದಿವಸದಲ್ಲಿ ಆಗುವಂತದ್ದಲ್ಲ. ಯಾವುದೇ ಕೇಸಲ್ಲಿ ಆದ್ರೂ ಸಹ ಇವರು ತುಳು ದೂರನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ತನಿಖೆ ಮಾಡ್ಬೇಕು ಅಂತೂ ಸಹ ತನ್ನದೇ ಆಗಿರ್ತಕ್ಕಂಥ ಕೆಲವು ಪ್ರಕ್ರಿಯೆಗಳಿರ್ತವೆ, ಪ್ರಕ್ರಿಯೆಗಳಿರ್ತವೆ ಕಾನೂನಲ್ಲಿ. ಆ ಪ್ರಕ್ರಿಯೆಗಳನ್ನು ಮುಗಿಸಲೇಬೇಕಾಗ್ತದೆ. ಇದು ಇವತ್ತೊಂದು ದಿವಸ ಏನೋ ದೂರು ಕೊಟ್ಟ ತಕ್ಷಣ ಅವ್ರು ಶಿಕ್ಷೆ ಕೊಡ್ಬೇಕು, ದೂರು ಕೊಟ್ಟ ತಕ್ಷಣ ಕಂಪ್ಲೀಟ್ ಆಗ್ಬೇಕು ಅನ್ನುವಂಥದ್ದಲ್ಲ. ಇದು ಲಾಂಗ್ ಪ್ರೋಸೆಸ್.
ಈ ಪ್ರಕ್ರಿಯೆಗಳನ್ನು ಮುಗಿಸ್ಬೇಕಂದ್ರೆ ಎಲ್ಲಾ ದಂಡ ಪ್ರಕ್ರಿಯೆ ಸಂಸ್ಥೆಯಲ್ಲಿರ್ತಕ್ಕಂಥ ಎಲ್ಲಾ ಹಂತಗಳನ್ನ ದಾಟಿ ಬರ್ಬೇಕಾಗ್ತದೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್, ತನಿಖಾಧಿಕಾರಿಗಳು. ಸೊ ಹಾಗಾಗಿ ಈ ಯಾವ ಒಂದೇ ದಿವಸ ದೂರು ಕೊಟ್ಟ ತಕ್ಷಣ ಶಿಕ್ಷೆ ಆಗುವಂತದ್ದಾಗ್ಲಿ ಅಥವಾ ಈ ಒತ್ತಡಗಳಲ್ಲಿ ಶಿಕ್ಷೆ ಕೊಡುವಂತದ್ದಾಗ್ಲಿ, ಈ ಒತ್ತಡಗಳಿಂದ ಖುಲಾಸೆ ಮಾಡುವಂತಾಗ್ಲಿ, ಇದು ಯಾವ್ದು ನಡೆಯಲ್ಲ ಕೋರ್ಟ್ಗಳಲ್ಲಿ. ತನ್ನದೇ ಆಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಇದೆ, ಆ ಪ್ರಕ್ರಿಯೆ ಮುಖಾಂತರ ನಡಿಬೇಕು. ಪ್ರಕ್ರಿಯೆ ಮುಖಾಂತರ ನಿಜವಾಗ್ಲೂ ಸಹ ಇವ್ರು ತಪ್ಪು ಮಾಡಿದ್ರೆ ತಪ್ಪು ಶಿಕ್ಷೆ ಒಳಪಡಿಸ್ತಾರೆ, ತಪ್ಪು ಮಾಡ್ಲಿಲ್ಲ ಅಂದ್ರೆ ಖುಲಾಸೆ ಮಾಡಿ ಕಳಿಸ್ತಾರೆ. ಹಾಗಾಗಿ ನಾನು ಹೇಳುವಂಥದ್ದು, ತನಿಖೆ ಹಂತದಲ್ಲೇನೆ ಮುಕ್ಕಾಲು ಭಾಗ ಕೇಸನ್ನ ತನಿಖೆ ಹಂತದಲ್ಲೇನೆ ಸಹ ಇದು ಕನ್ವಿಕ್ಷನ್ ಕೊಡುವಂತ ಕೇಸ ಅಥವಾ ಖುಲಾಸೆ ಮಾಡುವಂತ ಕೇಸ ಅಂತ ಗೊತ್ತಾಗುತ್ತೆ. ಒಂದ್ ವೇಳೆ ಸುಳ್ಳು ದೂರ ಅಂತ ಗೊತ್ತಿದ್ರೆ ಸಾಕ್ಷ್ಯಗಳ ಆಧಾರದ ಮೇಲೆ ಪೊಲೀಸರು ಬೀರಪಟ್ಟನ್ನು ಸಹ ಫೈಲ್ ಮಾಡಬಹುದು. ಸೊ ಈ ಸಂದರ್ಭಗಳು ಅನೇಕ ಸಂದರ್ಭಗಳಲ್ಲಿ ಇದಾವೆ, ಇಲ್ಲದೇನಿಲ್ಲ. ಆದ್ರೆ ಒಂದು ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಹಾಳು ಮಾಡ್ತಕ್ಕಂಥದ್ದು, ಅದು ಖಂಡಿತವಾಗಿ ಒಂದು ವ್ಯಕ್ತಿತ್ವನ ಹರಣ ಮಾಡ್ತಕ್ಕಂಥದ್ದು ಅಥವಾ ಈ ಇದು ಇಲಾಖೆಗಳನ್ನ ದುರುಪಯೋಗ ಪಡಿಸ್ಕೊಂತಕ್ಕಂಥದ್ದು, ಕಾನೂನುಗಳನ್ನ ದುರುಪಯೋಗ ಪಡಿಸ್ಕೊಂತಕ್ಕಂಥದ್ದು, ಯಾವುದೋ ತನ್ನ ವೈಯಕ್ತಿಕ ಲಾಭಕ್ಕಾಗಿ ಕಾನೂನುಗಳನ್ನ ಬಳಕೆ ಮಾಡ್ಕೊಂತಕ್ಕಂಥದ್ದು, ಇವೆಲ್ಲ ಸಹ ಅಪರಾಧದಲ್ಲಿ ಬರ್ತವೆ. ಹಾಗಾಗಿ ಪೊಲೀಸರು ಬಹಳ ಗಂಭೀರವಾಗಿ ಈ ನಿಟ್ಟಿನಲ್ಲಿ ತನಿಖೆ ಮಾಡಿ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅವರೇ, ಈಗ ನೀವು ಹೇಳ್ತಾ ಇದ್ರು ಮಾಸ್ಕ್ ಮ್ಯಾನ್ ಚಿನ್ನಯ್ಯಂಗೆ ಏನೂ ಆಗೋದಿಲ್ಲ ಅಂತ ಹೇಳಿ, ಬಟ್ ನಾನು ಒಂದು ಕೇಳ್ತೀನಿ, ನಿಮಗೆ ಕ್ಲಾರಿಟಿ ಕೇಳ್ತೀನಿ. ಧರ್ಮಸ್ಥಳದ ಪ್ರದೇಶ ಅಥವಾ ಸುತ್ತಮುತ್ತಲು ಆತ ಯಾವುದೇ ಭಯ ಇಲ್ಲದೆ, ಯಾವುದೇ ಅಂಜಿಕೆ ಇಲ್ಲದೆ ಓಡಾಡ್ಬೋದು ಹಾಗಾದ್ರೆ? ಯಾಕಂತ ಹೇಳಿದ್ರೆ ಈಗ ನಿಮ್ಮ ಮನಸ್ಥಿತಿ, ನಿಮ್ಮ ಅಭಿಪ್ರಾಯ ಇದು, ನೀವಿದಂಗೆ ಬೇರೆಯವರಿದ್ದಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಭಕ್ತರು ಅಥವಾ ಅದನ್ನು ದೇವರು ನಂಬಿರುವಂಥವ್ರು ಈಗ ನಮ್ಮ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡಿದಾರೆ ಅಂತ ಹೇಳಿ ಕಲ್ತುಕೊಂಡು ಹೊಡೆಯೋದಿಲ್ವಾ? ಹಾಗಾದ್ರೆ ಈ ಥರದ ಭಯ ಆತನಿಗೆ ಕಾಡ್ತಾ ಇರ್ಬೋದಾ ಅಂತ ಹೇಳಿ? ಪ್ರಶ್ನೆ ಕ್ಲಿಯರ್ ಆಗಿಲ್ಲ ಸರ್. ಕೇಶವ್ ಸರ್, ಈಗ ನೀವು ಹೇಳ್ತಾ ಇದ್ರಿ ಆಗ್ಲೇ ಆತನಿಗೆ ನಮ್ಮ ಕಡೆಯಿಂದ ಏನೂ ತೊಂದರೆ ಆಗೋದಿಲ್ಲ ಅಂತ ಹೇಳಿ, ಬಟ್ ಈಗ ಅದು ನಿಮ್ಮ ಅಭಿಪ್ರಾಯ, ಓಕೆ. ನೀವು ಇದ್ದ ಹಾಗೆ ಬೇರೆಯವರು ಇರಬೇಕಲ್ವಾ? ಮುಕ್ತವಾಗಿ ಧರ್ಮಸ್ಥಳದಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಓಡಾಡ್ಲಿಕ್ಕೆ ಅವಕಾಶಗಳಿದೆಯಾ? ಓಡಾಡಬಹುದಾ ಅಂತ ವಾತಾವರಣ ಇದೆಯಾ? ಯಾಕಂತ ಹೇಳಿದ್ರೆ ಯಾರು ಕಲ್ತುಕೊಂಡಿಲ್ವಾ ಅಂತೇಳಿ ಭಕ್ತರು ಅಂದ್ರೆ ಬಹಳ ಆಕ್ರೋಶ ಭರಿತರಾಗಿದ್ರು ಆ ವಿಚಾರದಲ್ಲಿ. ಸರ್, ಅವನು ಮುಕ್ತವಾಗಿ ಧರ್ಮಸ್ಥಳ ಪರಿಸರದಲ್ಲಿ ಓಡಾಡಿದ್ರೆ ತಾವೀಗ ಹೇಳಿದಾಗೆ ಕೆಲವರು ಯಾಕೆಂದ್ರೆ ಅಂತ ಸ್ಟೇಟ್ಮೆಂಟ್ ಗಳನ್ನು ಅವರು ಕೊಟ್ಟಿದ್ದಾರೆ, ಆದಷ್ಟು ಕ್ಷೇತ್ರದ ಹೆಸರನ್ನು ಹಾಳು ಮಾಡಿದ್ದಾರೆ. ಹಾಗಿರುವ ಕಾರಣ ಯಾರು ಇವರು ಇದಾರ ಏನು ಬಹಳಷ್ಟು ಇದರ ಬಗ್ಗೆ ನೊಂದವರು ಅಥವಾ ತಾವು ನೋಡಿದ್ರ ಬಹಳ ಈ ಮಾಧ್ಯಮದಲ್ಲೆಲ್ಲ ಬೇಡದನ್ನೆಲ್ಲ ಪ್ರಸಾರ ಮಾಡುವಾಗ ಅವರನ್ನು ಹಿಡ್ಕೊಂಡು ಪ್ರಶ್ನೆ ಮಾಡಿರುವಂತದ್ದೆಲ್ಲ ಇದೆ ನಮ್ಮಲ್ಲಿ. ಸೊ ಅಂತ ಪರಿಸ್ಥಿತಿಯಲ್ಲಿ ಆತ ಮುಕ್ತವಾಗಿ ಯಾಕೆ ಓಡಾಡ್ಬೇಕು ಅಂತ ಹೇಳುವಂತದ್ದು ನನ್ನ ಪ್ರಶ್ನೆ ಇದೆ. ಅವನು ಮುಕ್ತವಾಗಿ ಓಡಾಡಿದ್ರೆ ತಾವು ಹೇಳಿದಾಗೆ ಆತನಿಗೆ ತೊಂದರೆ ಆಗುವಂತ ಪರಿಸ್ಥಿತಿ ಬರ್ಬೋದು ಸರ್, ಖಂಡಿತ. ಅಂದ್ರೆ ತಾವೇ ಹೇಳ್ತಾ ಇದ್ರಿ ಈಗ ಆತನಿಗೆ ಬೆದರಿಕೆ ಇದೆ ಅಂತ ಹೇಳಿ ಒಪ್ಕೊಂಡಂಗ ಆಯ್ತಿಗೆ ತಾವು? ಬೆದರಿಕೆ ಅಂತ ಹೇಳಿದ್ರೆ ಹಾಗೆಲ್ಲ ಸರ್. ಯಾಕೆಂತ ಹೇಳಿದ್ರೆ ಏನಾದ್ರೂ ಅವನು ಮಾತಾಡಿದಾಗ ಮಾತು ಮುಕ್ತವಾಗಿ ಓಡಾಡ್ಬೇಕು, ಯಾಕೆ ಓಡಾಡ್ಬೇಕು ಅನ್ನೋದು ಪ್ರಶ್ನೆನೇ ಅಲ್ಲೇನೆ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಅಲ್ಲೇ ಸಮಸ್ಯೆ ಆಗೋದು, ಅಲ್ಲೇ ಸಮಸ್ಯೆ ಬರ್ತಾ ಇರೋದೇ ಅಲ್ಲೇ. ಡೆಮಾಕ್ರೆಟಿಕ್ ಸೆಟಪ್ ಅಲ್ಲಿ ಅಭಿಪ್ರಾಯ ಭೇದಗಳು ಇರ್ತವೆ ಸಹಜವಾಗಿ, ಬಟ್ ಅದನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಮತ್ತು ಕಾನೂನು ಕೈಗೆ ತಗೊಂಡ್ರೆ ಯಾರ್ಯಾರು ತಗೊಂಡ್ರು ಸಹ ಅದು ತಪ್ಪಾಗ್ತದೆ. ಮುಕ್ತವಾಗಿ ಓಡಾಡ್ಬೇಕಂದ್ರೆ ಓಡಾಡ್ಲೇಬೇಕು. ಪೊಲೀಸರು ಪ್ರೊಟೆಕ್ಷನ್ ಕೊಡ್ಬೇಕು ಮುಕ್ತವಾಗಿ ಓಡಾಡ್ಲಿಕ್ಕೆ. ಯಾರೋ ತಪ್ಪು ಮಾಡಿದ್ರೆ ಅಂತ ಹೇಳ್ಬಿಟ್ಟು ನಾವು ಗಲ್ಫ್ ಕಂಟ್ರಿಗಳು, ಬೇರೆ ಕಂಟ್ರಿ ಮುಸ್ಲಿಂ ಕಂಟ್ರಿಗಳಲ್ಲಿ ಇಲ್ವಲ್ಲ ಹೊಡೆದು ಸಾಯಿಸಕ್ಕೆ. ಸೊ ಆತರ ಕಾನೂನುಗಳು ಅದಕ್ಕೆ ಅವಕಾಶ ಕೊಡೋದಿಲ್ಲ. ಕೇಶವ್ ಸರ್, ಶಂಕರಪ್ಪ ಸರ್ ಮಾತಾಡ್ತಿದ್ದಾರೆ, ಅಡ್ವೊಕೇಟ್ ಮಾತಾಡ್ತಾ ಇದ್ದಾರೆ ಅದಕ್ಕೆ ಪೂರಕವಾಗಿ. ನಮ್ಮ ಕಾನೂನುಗಳು ಅದಕ್ಕೆ ಅವಕಾಶ ಮಾಡಿಕೊಡಲ್ಲ. ಮುಕ್ತವಾಗಿ ಓಡಾಡ್ಬೇಕು ಅಂತಲೇ ನಮ್ಮ ಕಾನೂನುಗಳಿದಾವೆ. ಅವ್ರ ಆರೋಪಿ ಆಗಿರ್ಬೋದು, ಅಪರಾಧಿ ಆಗಿರ್ಬೋದು, ಯಾರಾಗೋದು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಪ್ರತಿಯೊಬ್ಬರಿಗೂ ಸಹ ಈಕ್ವಲ್ ರೈಟ್ಸ್ ಇದೆ, ಗೌರವ ಕೊಡಬೇಕು ಅಂತ ಇದೆ, ಸಹಜವಾಗಿದೆ. ತಪ್ಪು ಒಪ್ಪು ಅಂತಕ್ಕಂಥದ್ದು ಕೋರ್ಟ್ಗಳು ತೀರ್ಮಾನ ಮಾಡ್ತಾರೆ, ನಾವು ತೀರ್ಮಾನ ಮಾಡಕ್ಕಾಗೋದಿಲ್ಲ. ಕರೆಕ್ಟ್. ಅದಕ್ಕೊಂದು ವ್ಯವಸ್ಥೆ ತೀರ್ಮಾನ ಮಾಡ್ತದೆ. ತಪ್ಪು ಒಪ್ಪುಗಳನ್ನ, ಸರಿ ತಪ್ಪುಗಳನ್ನ ವ್ಯವಸ್ಥೆ ತೀರ್ಮಾನ ಮಾಡ್ತದೆ. ಮತ್ತು ಬದುಕುವಂತ ಅಧಿಕಾರ ಪ್ರತಿಯೊಬ್ಬರಿಗೂ ಸಹ ಅವಕಾಶ ಕಲ್ಪಿಸಿಕೊಟ್ಟಿದೆ. ಶಂಕರಪ್ಪ ಸರ್, ಕೆಲವೊಂದು ಕಮೆಂಟ್ಗಳನ್ನ ನೋಡ್ತಾ ಇದ್ದೆ ನಾನು. ಈಗ ತಿಮರೋಡಿ ಮತ್ತು ಗ್ಯಾಂಗ್ ವಿರುದ್ಧ ಏನು ಇವರು ಆರೋಪವನ್ನು ಮಾಡ್ತಿದ್ದಾರೆ ಜೀವ ಬೆದರಿಕೆ ಅಂತ, ಇಲ್ಲ ಇದು SIT ಅವರೇ ಆತನಿಗೆ ಹೆದರಿಸಿ ಬೆದರಿಸಿ ಕಂಪ್ಲೇಂಟ್ ಕೊಡೋ ತರ ಮಾಡಿದ್ದು, ಅವರೇ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅಂತೇಳಿ. ನೋಡಿ, SIT ಅವ್ರಿಗೆ ಅವಶ್ಯಕತೆ ಇರಲ್ಲ. ಯಾರು ಕಂಪ್ಲೇಂಟ್ ಕೊಟ್ರು ಯಾವ ರೀತಿ ಮಾಡ್ಬೇಕು ಅದು ಮಾಡ್ತಾರೆ.
ಇದರಲ್ಲಿ ಒಂದು ಹೇಳ್ತೀನಿ, ಅನೇಕ ರಾಜಕೀಯ ವಿಚಾರಗಳು ಅಡಕಾಗಿದ್ದಾವೆ, ಹೌದು, ಅನೇಕ ಸಂಘಟನೆಗಳು ಇದರಲ್ಲಿ ಭಾಗಿಯಾಗಿದ್ದಾವೆ, ಅನೇಕ ಸಂಸ್ಥೆಗಳು ಇದರಲ್ಲಿ ಭಾಗಿಯಾಗಿದ್ದಾವೆ, ಅನೇಕ ವ್ಯಕ್ತಿಗಳು ಇದರಿಂದ ಅನೇಕ ಬೇರೆ ಬೇರೆ ವಿಧಾನದಲ್ಲಿ ಕೆಲಸಗಳು ಮಾಡ್ತಾ ಇದ್ದಾರೆ. ಓಕೆ, ಏನಕ್ಕೆ ಫಾರ್ ನೋ ರೀಸನ್, ಅವ್ರಿಗೆ ಏನಕ್ಕೆ ಲಾಭ ಇದೆ ಅಂತ ಗೊತ್ತಿಲ್ಲ. ವೈಯಕ್ತಿಕವಾಗಿರ್ತಕ್ಕಂಥ ಲಾಭಗಳು ಯಾರಿಗೆ ಏನೇನಿದೆ ಅನ್ನೋದು ಗೊತ್ತಿಲ್ಲ. ಬಟ್ ತನಿಖೆ ರೀತಿಯಲ್ಲಿ ಬಿಟ್ಬಿಡ್ಬೇಕು, ಕೇಸನ್ನ ಕೇಸ್ ರೀತಿಯಲ್ಲಿ ನೋಡ್ಬೇಕು, ಅದನ್ನು ವ್ಯಾಪ್ತಿ ಬಿಟ್ಟು ಬೇರೆ ನೋಟಕ್ಕೆ ಹೋಗಬಾರ್ದು. ಯಾವಾಗ ಕೇಸ್ ವ್ಯಾಪ್ತಿ ಮೀರಿ ನಾವು ಯೋಚನೆ ಮಾಡ್ತೀವಿ, ಅದನ್ನ ಮೀರಿ ನಾವು ಏನು ಚಿಂತನೆ ಮಾಡ್ತೀವಿ, ಅಲ್ಲಿ ಏನೋ ಬೇರೆ ಲಾಭಗಳು ನಷ್ಟಗಳು ಅಲ್ಲಿ ತುಂಬಿಕೊಂಡಿರ್ತವೆ. ಸೊ ಆ ನಿಟ್ಟಿನಲ್ಲಿ ಯಾವಾಗ ಅನೇಕ ರಾಜಕಾರಣಿಗಳು, ಸಂಘ ಸಂಸ್ಥೆಗಳು, ಸಂಘಟನೆಗಳು ಭಾಗಿಯಾಗ್ತವೆ, ಅದರಿಂದ ಷಡ್ಯಂತ್ರಗಳು ಜಾಸ್ತಿ ಆಗ್ತವೆ. ಜನಗಳ ನೋಡಿ, ಈ ಕೇಸ್ ಇವರೊಬ್ಬ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದನೋ ಅಥವಾ ನಿಜವಾದ ಕಂಪ್ಲೇಂಟ್ ಕೊಟ್ಟಿದನೋ ಬಂದಿರ್ತಾರೆ, ತನಿಖೆ ಮಾಡ್ಬೇಕಾಗಿರ್ತಕ್ಕಂಥಕ್ಕೆಲ್ಲ ಪೊಲೀಸರು ಅವ್ರು ಮಾಡ್ತಾರೆ, ಬಿಡ್ತಾರೆ. ಆ ತನಿಖೆಗೆ ಬಿಟ್ಬಿಡ್ಬೇಕು. ಜನಸಾಮಾನ್ಯರು, ಸಂಸ್ಥೆಗಳು, ರಾಜಕಾರಣಿಗಳು ಇದ್ರಲ್ಲಿ ಯಾಕೆ ಇಂಟರ್ವ್ಯೂನ್ ಆಗ್ತಾ ಇದಾರೆ ಗೊತ್ತಾಗ್ತಾ ಇಲ್ಲ. ಅದು ತಪ್ಪಾಗ್ತದೆ. ಅದು ಏನಾಗ್ತದೆ, ಸಮಾಜನ ಬೇರೆ ರೀತಿ ಡೈರೆಕ್ಟ್ ಕೊಂಡೊಯ್ಯುವಂತ ಸಾಧ್ಯತೆಗಳು ಜಾಸ್ತಿ ಇದಾವೆ. ಶಾಂತಿ ಮತ್ತು ಸುವ್ಯವಸ್ಥೆಗಳನ್ನು ಕಾಪಾಡಬೇಕಲ್ಲ, ತೊಂದರೆ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಜನ ಹೆಚ್ಚು ತಲೆ ಕೆಡಿಸ್ಕೋಬಾರ್ದು. ಕಂಪ್ಲೇಂಟ್ ಕೊಟ್ಟಿದಾರ, ತನಿಖೆ ಇರಲಿ. ಒಂದ್ ವೇಳೆ ಅವ್ರು ನಿಜವಾಗ್ಲೂ ಸಹ ಅದು ಕಂಪ್ಲೇಂಟ್ ನಿಜ ಇತ್ತಾ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ತದೆ. ತಪ್ಪು ಮಾಡಿಲ್ವಾ, ಯಾರು ತಪ್ಪು ಮಾಡಿ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ರೆ ಈ ಸುಳ್ಳು ಕಂಪ್ಲೇಂಟ್ ಕೊಟ್ಟವ್ರಿಗೆ ಶಿಕ್ಷೆ ಆಗ್ತದೆ. ಅದಕ್ಕೆ ಬಿಟ್ಬಿಡ್ಬೇಕು. ಅದನ್ನ ಜನಸಾಮಾನ್ಯರು ಯಾಕೆ, ಸಂಘ ಸಂಸ್ಥೆಗಳು ಯಾಕೆ ಇಂಟರ್ವ್ಯೂನ್ ಆಗ್ತಾರೆ, ರಾಜಕಾರಣಿಗಳು ಇಂಟರ್ವ್ಯೂನ್ ಯಾಕೆ ಆಗ್ತಾ ಇದಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ಅದು ತಪ್ಪು ಖಂಡಿತವಾಗೂ ಸಹ. ಯಾರೋ ಕೆಲಸಕ್ಕಾಗಿ ಯಾರೋ ತಪ್ಪು ಮಾಡಿದಾರೆ ಅಂತೇಳಿ, ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತೇಳಿ ಕೆಲವು ಜನ ಅವ್ರಿಗೆ ಸಪೋರ್ಟ್ ಮಾಡೋದು, ಕೆಲವರು ಜನ ಇವ್ರಿಗೆ ಸಪೋರ್ಟ್ ಮಾಡೋದು, ಅಥವಾ ಕಾನೂನುಗಳನ್ನ ದುರ್ಬಳಕೆ ಮಾಡ್ಕೊಳ್ಳೋದು, ಸಂದರ್ಭಗಳನ್ನ ದುರ್ಬಳಕೆ ಮಾಡ್ಕೊಳ್ಳೋದು, ಅಥವಾ ಇನ್ಯಾವುದೋ ಉದ್ದೇಶಕ್ಕಾಗಿ ಇನ್ನೊಂದಷ್ಟು ಜನ ಎತ್ಕಟ್ಟುವಂಥದ್ದು, ಇನ್ನೊಂದು ಜನ ಹೊಡಿದಂತಕ್ಕಂಥದ್ದು, ಇನ್ನೊಂದು ಜನ ಬೈಯುವಂಥದ್ದು, ಇವೆಲ್ಲರೂ ಸಹ ಸಮಾಜ ಸ್ವಾಸ್ಥ್ಯವನ್ನು ಕದಡುವಂತ ಕೆಲಸಗಳು. ಅದಕ್ಕೆ ಯಾವುದಕ್ಕೂ ಸಹ ಅವಕಾಶ ಕೊಡಬಾರ್ದು. ಅವರು ಖಂಡಿತವಾಗ್ಲೂ ಸಹ ಪ್ರಾಮಾಣಿಕವಾಗಿರ್ತಕ್ಕಂಥ ತನಿಖೆ ಮಾಡ್ಲಿ ಅಂತ ಹೇಳ್ಬಿಟ್ಟು ಬಯಸ್ತಾ, ಈ ತನಿಖೆಯನ್ನು ತನಿಖೆ ರೀತಿಯಲ್ಲಿ ಬಿಟ್ಬಿಡ್ಬೇಕು, ಕಂಪ್ಲೇಂಟ್ ರೀತಿಯಲ್ಲಿ ಬಿಡ್ಬೇಕು ಹೊರತು ಅನಗತ್ಯವಾಗಿ ಇದನ್ನ ಎಲ್ಲರನ್ನೂ ಎಲ್ಲಿ ತರುವಂತ ಕೆಲಸ ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಿಜ ನಿಜ ನಿಜ. ಶಂಕರಪ್ಪ ಸರ್, ಈಗ ಆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಆ ಗುಂಪಿದೆ ಅಲ್ವಾ, ಈಗ ಚಿನ್ನಯ್ಯನ ವಿರುದ್ಧವೇ ಈಗ ಅವರು ನಿಂತಿದ್ದಾರೆ. ಹಾಗಾಗಿನೇ ಮುಂದೆ ಅವರಿಗೆ ಬೇರೆ ಆಯ್ಕೆಗಳಿಲ್ಲ. ಒಂದು ಆರೋಪವನ್ನ, ಈಗ ಸುಳ್ಳು ಆರೋಪನೋ ಸತ್ಯನೋ ಅದು ಕಂಪ್ಲೀಟ್ ಆಗಿ ನಮಗೆ ಕೋರ್ಟ್ನ ಮೂಲಕ ಗೊತ್ತಾಗುತ್ತೆ. ಹಾಗಾಗಿನೇ ಈಗ ಮುಂದೆ ಯಾವ ಅವಕಾಶಗಳು ಕೂಡ ಅವ್ರಿಗಿಲ್ಲ, ಎಲ್ಲ ಬಾಗಿಲು ಬಂದಾಯ್ತು ಅಂತ ಅನ್ಸುತ್ತಾ ಅಂತ? ಇಲ್ಲ 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 ಕಾನೂನು ನಡಿಯಲ್ಲಿ ಯಾವ ಸಂದರ್ಭದಲ್ಲೂ ಸಹ ಎಲ್ಲ ಬಾಗಿಗಳು ಮುಚ್ಚಿದೆ ಅಂತಕ್ಕಂಥ ಹೇಳಲಿಕ್ಕೆ ಆಗೋದಿಲ್ಲ. ನೋಡಿ, ಹೈರಾರ್ಕಿಯಲ್ಲಿ ಸಾಕಷ್ಟು ಅವಕಾಶಗಳು ಪ್ರತಿಯೊಬ್ಬ ಆರೋಪಿಗಳು. ಒಂದು ವೇಳೆ ಪೊಲೀಸ್ ವ್ಯವಸ್ಥೆಯಲ್ಲೇ ಒಂದು ದೋಷಾರೋಪಣೆ ಪಟ್ಟಿದ್ರೆ ಕೋರ್ಟ್ ಅವರು ಖುಲಾಸೆ ಮಾಡ್ಬೋದು. ಕೋರ್ಟ್ ಅವರು ಖುಲಾಸೆ ಮಾಡಿದ್ರೆ ಪೊಲೀಸ್ ಅವರು ಹೈಕೋರ್ಟ್ಗೆ ಹೋಗ್ಬೋದು, ಅಥವಾ ಇವ್ರ ಕನ್ವಿಕ್ಷನ್ ಆದ್ರೆ ಅವರು ಹೈಕೋರ್ಟ್ಗೆ ಹೋಗ್ಬೋದು, ಇಲ್ಲಿಂದ ಸುಪ್ರೀಂ ಕೋರ್ಟ್. ಹೀಗೆ ಅನೇಕ ಹಂತಗಳಿದಾವೆ. ಈ ಹಂತಗಳಲ್ಲಿ ನಮ್ಗೆ ಅದನ್ನ ದೊಡ್ಡ ಅವಕಾಶ, ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ನಮ್ಮ ಸಮುದಾಯದಲ್ಲಿ ನಮ್ಗೆ ಮಾಡಿಕೊಟ್ಟಿರ್ತಕ್ಕಂಥ ಅವಕಾಶಗಳು ಬಹಳ ದೊಡ್ಡ ಅವಕಾಶಗಳು, ಪ್ರತಿಯೊಬ್ಬರಿಗೂ ಅವಕಾಶ ಮಾಡಿಕೊಟ್ಟಿದೆ. ಆದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೋಬೇಕಷ್ಟೇ. ಸೊ ದುರ್ಬಳಕೆನೂ ಮಾಡ್ಕೊಂತ ಇದ್ದಾರೆ, ವ್ಯವಸ್ಥೆಗಳನ್ನ ಬಳಕೆನೂ ಮಾಡ್ಕೊಂತ ಇದ್ದಾರೆ. ಈ ಸಂದರ್ಭಗಳಲ್ಲಿ ದುಡ್ಡಿದ್ದವರು ಒಂದು ರೀತಿ ಮಾಡ್ಕೊಂತಾರೆ, ದುಡ್ಡು ಇಲ್ದವರು ಒಂದು ರೀತಿ ಆಗ್ತಾ ಇದೆ, ರಾಜಕೀಯ ಪ್ರಬಲರು ಒಂದು ರೀತಿ ಆಗ್ತಾ ಇದೆ, ದುರ್ಬಲರಿಗೆ ಒಂದು ರೀತಿ ಆಗ್ತಾ ಇದೆ. ಈ ದೇಶದಲ್ಲಿ ಎಲ್ಲಾ ರೀತಿಯ ಅನಾಹುತಗಳು ಆಗ್ತಾ ಇದೆ ಅಂತಕ್ಕಂಥದ್ದು ನಾವೆಲ್ಲರೂ ಒಪ್ಕೊಳ್ಳಬೇಕಾಗಿರ್ತಕ್ಕಂಥ ವಿಚಾರ. ನೋಡಿ, ಇವಾಗ ತಿಮರೋಡಿ ಅವ್ರ ಗ್ಯಾಂಗ್ ಅಂತೀರಿ, ತಿಮರೋಡಿ ಅವ್ರು ಈಗ ಅವರು ಈ ಕಂಪ್ಲೇಂಟ್ ಗಳನ್ನ ಕೊಡುವಂತ ಸಂದರ್ಭದಲ್ಲಿ ಯೋಚನೆ ಮಾಡ್ಬೇಕಾಗಿತ್ತು. ಅವರೆಲ್ಲರೂ ಯೋಚನೆ ಮಾಡಿದ್ಮೇಲೆ ಈಗ ನಿಜವಾಗ್ಲೂ ಸಹ ಈ ಧರ್ಮಸ್ಥಳದಲ್ಲಿ ಈ ಅನೇಕ ಕೊಲೆಗಳು ನಡೆದಿದ್ದೇವೆ ಅಂತ ಅನ್ನೋದಾದ್ರೆ ಅವರು ಪೂರಕವಾಗಿರ್ತಕ್ಕಂಥ ದಾಖಲಾತಿಗಳನ್ನ ಇಟ್ಕೊಂಡು ಕೋರ್ಟ್ಗಳಲ್ಲಿ ಸರಿಯಾದ ವಕೀಲನ್ನ ಇಟ್ಕೊಂಡು ಕೋರ್ಟಲ್ಲಿ ಫೈಟ್ ಮಾಡಬಹುದು. ಒಂದು ವೇಳೆ ತನಿಖೆಯಲ್ಲಿ ಸುಳ್ಳು ಇವ್ರ ವಿರುದ್ಧವಾಗಿ ಬಿ ರಿಪೋರ್ಟ್ ಕೊಡ್ತಾ ಇದಾರೆ ಅಥವಾ ಸುಳ್ಳು ದೋಷಾರೋಪಣೆಗಳು ಮಾಡ್ತಾ ಇಲ್ಲ ಅನ್ನೋದಾದ್ರೆ ಅಂತ ಸಂದರ್ಭದಲ್ಲೂ ಸಹ ಅದನ್ನು ಚಾಲೆಂಜ್ ಮಾಡೋಕೆ ಅವಕಾಶಗಳಿದೆ ಕೋರ್ಟ್ಗಳಲ್ಲಿ. ಸೊ ಅದನ್ನು ಮಾಡಬಹುದು. ಒಂದ್ ವೇಳೆ ಅವರು ನಿಜವಾಗ್ಲೂ ಸಹ ಧರ್ಮಸ್ಥಳದ ಹೆಸರನ್ನ ತೇಜೋವಧೆ ಮಾಡುವಂಥದ್ದು, ಕೆಲವು ವ್ಯಕ್ತಿಗಳು ತೇಜೋವಧೆ ಮಾಡುವಂಥದ್ದು, ಧರ್ಮಸ್ಥಳದ ಹೆಸರನ್ನು ಕೆಡಿಸಬೇಕಂತಕ್ಕಂಥ ದುರುದ್ದೇಶಗಳು ಇಟ್ಕೊಂಡು ಏನೋ ಮಾಡಿದ್ರೆ ಅದಕ್ಕೂ ಸಹ ತನಿಖೆ ಸರಿಯಾದ ನಿಟ್ಟಿನಲ್ಲಿ ತನಿಖೆ ಮಾಡಿದ್ರೆ ಶಿಕ್ಷೆ ಒಳಪಡಿಸುವಂತ ಸಾಧ್ಯತೆಗಳು ಇದಾವೆ. ಅದೇ ಆಗಿರ್ತಕ್ಕಂಥ ತಿಮರೋಡಿ ಅವ್ರ ಗ್ಯಾಂಗ್ ಕೇಸಲ್ಲಿ ಆಗಿರ್ತಕ್ಕಂಥದ್ದು ಇದೇನೆ. ಸೊ ಹಾಗಾಗಿ ಇಲ್ಲಿ ಕೇಶವ್ ಅವರೇ, ಈಗ ಚಿನ್ನಯ್ಯನ ಬಗ್ಗೆ ತಾವು ಸಾಫ್ಟ್ ಆಗಿ ಮಾತಾಡ್ತಾ ಇದ್ರಿ, ಪಾಪ ಅನ್ನೋ ತರ ಮಾತಾಡ್ತಾ ಇದ್ರಿ. ಆಯ್ತು ಸರ್, ನನ್ ತಪ್ಪಾಗ್ಬಿಟ್ಟಿದೆ ಸರ್, ನಾನು ಧರ್ಮಸ್ಥಳದ ವಿಚಾರವಾಗಿ ಅಪಪ್ರಚಾರ ಮಾಡಿದೆ, ನನಗೆ ಈಗ ಮನವರಿಕೆ ಆಯಿತು, ಈಗ ಪ್ರಾಯಶ್ಚಿತ ಆಯಿತು, ನನಗೆ ಜೀವನ ಕಟ್ಕೊಳ್ಳಿಕ್ಕೆ ಏನಾದ್ರು ಒಂದು ಅವಕಾಶ ಮಾಡಿಕೊಡಿ ಸರ್, ಇಲ್ಲೇ ಕೆಲಸ ಕೊಡಿ, ಇಲ್ಲೇ ಇದ್ದು ಬಿಡ್ತೀನಿ ಅಂತ ಬಂದ್ರೆ ಅವಕಾಶ ಸಿಗುತ್ತಾ?
ಸರ್ ಅಲ್ಲಿ ಮ್ಯಾನೇಜ್ಮೆಂಟ್ ಇದೆ ಸರ್, ಆಮೇಲೆ ಅದಕ್ಕೆ ಸಂಬಂಧಪಟ್ಟವರು ಇದ್ದಾರೆ, ಓಕೆ ಅವರಲ್ಲಿ ಕೇಳ್ಬೇಕು ವಿನಃ. ಯಾಕೆ ಅಂತ ಹೇಳಿದ್ರೆ ಇಡೀ ಆರೋಪ ಮಾಡಿರುವಂತದ್ದು ಆ ಗ್ಯಾಂಗ್ ಏನಿದೆಯೋ ಅದು ಇಡೀ ಕ್ಷೇತ್ರದ ವಿರುದ್ಧ ಅಂತ ಹೇಳುವಂಥದ್ದು ಜಗಜ್ಜಾಹಿರಾಗಿದೆ. ಹೌದು, ಅದನ್ನು ಅವರು ತೀರ್ಮಾನ ಮಾಡ್ಬೇಕು. ಒಂದು ವೇಳೆ ಹಾಗೆ ಬಂದಾಗ ಯಾಕೆ ಅಂತ ಹೇಳಿದ್ರೆ ನಾನು ತಪ್ಪು ಮಾಡಿದೆ ನನ್ನನ್ನು ಕ್ಷಮಿಸಿ ಬಿಡಿ ಅಂತ ಹೇಳಿದ್ರೆ ನಿಜವಾಗಿಯೂ ಯಾರು ಕೂಡ ಒಂದು ಆಲೋಚನೆ ಮಾಡುವಂತ ವಿಚಾರ ಅದು ತಾವು ಹೇಳಿದ್ದು. ಅದು ನಾನು ಈ ಬಗ್ಗೆ ಮಾತಾಡ್ಲಿಕ್ಕೆ ಅರ್ಹ ಅಲ್ಲ ಅಂತ ನನಗೆ ಅನಿಸ್ತಾ ಇದೆ ಸರ್. ಅಲ್ಲ ಈಗ ನಾನು ಮಾತಾಡ್ಲಿಕ್ಕೆ ಕರೆಕ್ಟ್ ಸರ್. ಅಂದ್ರೆ ಈಗ ನೋಡಿ ಸರ್, ಆತ ಲಾಡ್ಜಲ್ಲಿ ಇದಾನಂತೆ ಹೆಂಡತಿ ಜೊತೆಗೆ. ಅಂದ್ರೆ ಸಹಜವಾಗಿನೇ ಈಗ ದುಡ್ಡು ಬೇಕಾಗುತ್ತೆ ಸರ್. ಈ ಟೈಮ್ನಲ್ಲಿ ಅಲ್ಲಿ ಸ್ಟೇ ಮಾಡಿದೆ ಅಂತ ದುಡ್ಡು ಬೇಕಾಗುತ್ತೆ. ಹಾಗಾಗಿ ಅನುಮಾನಗಳಿರೋದು ಈತನಿಗೆ ಹಣದ ಸಂದಾಯವನ್ನು ಮಾಡ್ತಾ ಇರೋರು ಯಾರು ಅಂತ ಹೇಳಿ, ಬೇರೆದ್ದ ತಿರುವನ್ನು ಪಡೆದುಕೊಳ್ತಾ ಇರಬಹುದು ಇದು ಅಂತ ಹೇಳಿ. ಗೊತ್ತಿಲ್ಲ ಸರ್ ಯಾರು ಹಣದ ಸಂದಾಯ ಮಾಡ್ತಿದ್ದಾರೆ ಏನ್ ಮಾಡ್ತಿದ್ದಾರೆ ಎಂಬುದರ ಬಗ್ಗೆ ಖಂಡಿತವಾಗಿಯೂ ನಾನು ಮಾತಾಡ್ಲಿಕ್ಕೆ ನನಗೆ ಗೊತ್ತಿಲ್ಲ. ಇದರ ಬಗ್ಗೆ ನಾನು ಯಾವ್ದು ರೀತಿಯಲ್ಲಿ ಹೋಗ್ಲೂ ಇಲ್ಲ. ಯಾಕಂದ್ರೆ ಇದು ನನ್ ಆಫ್ ಮೈ ಬಿಸ್ನೆಸ್. ಹಾಗಾಗಿ ಯಾರು ಮಾಡ್ತಿದ್ದಾರೆ ಏನ್ ಮಾಡ್ತಿದ್ದಾರೆ ಎಂಬುದರ ಬಗ್ಗೆ ನನಗೆ ಗೊತ್ತಿಲ್ಲ. ಬಟ್ ಆತ ಅವನ ಹೆಂಡತಿ ಹೇಳಿದ ಪ್ರಕಾರ ಆತ ಕೂಲಿ ಮಾಡ್ಕೊಂಡಿದ್ರು. ಹಾಗಾಗಿ ಹಣ ಇಲ್ಲ ಅಂತ ಹೇಳುವಂತದ್ದು ತಾವು ಪ್ರಶ್ನೆ ಮಾಡುವಂತದ್ದು ಸಹಜ ಇದೆ. ಎಲ್ಲಿಂದ ಬರ್ತದೆ ಹಣದ ಮೂಲ ಯಾವುದು ಅಂತ ಹೇಳಿ ಇದನ್ನು ಕೂಡ ಆಲೋಚನೆ ಮಾಡುವಂತದ್ದು ಸಹಜ. ಆದ್ರೆ ನಾನು ಹಾಗೆ ಬಗ್ಗೆ ಅಧಿಕೃತವಾಗಿ ಮಾತಾಡ್ಲಿಕ್ಕೆ ನನಗೆ ಅಷ್ಟು ಸರಿ ಅನಿಸುದಿಲ್ಲ ಸರ್. ನಿಜ 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 ಸರ್. ಈಗ ಏನು ಚಿನ್ನಯ್ಯ ಏನಿದ್ದಾರೆ, ಶಂಕರಪ್ಪ ಸರ್ ಹೇಳಿ ಸರ್, ಹೇಳಿ ನೋಡಿ. ಈ ಟ್ಯಾಂಪರಿಂಗ್ ಆಫ್ ವಿಟ್ನೆಸ್ ಅಂತ ಕರೀತಾರೆ ಕಾನೂನು ಅಡಿಯಲ್ಲಿ. ಸಂದರ್ಭಕ್ಕೆ ಸಾಕ್ಷಿಗಳನ್ನ ಸಂದರ್ಭಕ್ಕೆ ತಕ್ಕಂಗೆ ಯಾರು ಸಾಧ್ಯ ಆಗುತ್ತೋ ಅವರೆಲ್ಲ ಬಳಕೆ ಮಾಡ್ಕೊಂತಕ್ಕಂಥದ್ದು ಒಂದು ವಿಧಾನ, ಅಥವಾ ಅವರನ್ನ ಎದುರಿಸುವಂತದ್ದು ಎರಡನೇ ವಿಧಾನ. ಎದುರಿಸಿ ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಮತ್ತು ಆಮಿಷ ಒಡ್ಡಿ ಬಳಕೆ ಮಾಡ್ಕೊಳ್ತಕ್ಕಂಥದ್ದು. ಇಲ್ಲಿ ಯಾರಿಗ ಉಪಯೋಗ ಇದೆ ಅಂತ, ಈ ವ್ಯಕ್ತಿಯಿಂದ ಯಾರಿಗ ಉಪಯೋಗ ಇದೆ ಅಂತ ಅನ್ಬಿಟ್ಟು ಯೋಚನೆ ಮಾಡ್ಬೇಕಾಗ್ತದೆ ನಾವೆಲ್ಲರೂ ಸಹ. ಈ ವ್ಯಕ್ತಿ ಯಾರ ವಿರುದ್ಧ ಹೋದ್ರೆ ಯಾರಿಗ ಉಪಯೋಗ ಆಗ್ತದೆ, ಯಾರ ಪರವಾಗಿ ನಿಂತ್ರೆ ಯಾರಿಗ ತೊಂದರೆ ಆಗ್ತದೆ. ಸೊ ಇದನ್ನ ಗಂಭೀರವಾಗಿ ನಾವು ಯೋಚನೆ ಮಾಡಿದಾಗ ಸಹಜವಾಗಿ ಗೊತ್ತಾಗ್ಬಿಡ್ತದೆ. ಯಾರು ಏನು ದುಡ್ಡು ಕಾಸು ಇಲ್ಲದೆ ಇರತಕ್ಕಂಥ ಒಬ್ಬ ವ್ಯಕ್ತಿ ಹೋಟೆಲ್ಗಳಲ್ಲಿ ಲಾಡ್ಜ್ ಅಲ್ಲಿ ಇದ್ದುಕೊಂಡು ಜೀವನ ಮಾಡ್ತಾ ಇದ್ದಾನಂದಾಗ ಅದರಿಂದ ಯಾರಾದ್ರೂ ಇರ್ಲೇಬೇಕಲ್ಲ. ಸಹಜವಾಗಿ ತನಿಖೆಯಿಂದ ತನಿಖೆ ಮಾಡಿದ್ರೆ ಗೊತ್ತಾಗ್ತದೆ. ಅಂದ್ರೆ ತನಿಖೆ ಬಿಟ್ಟು ವ್ಯಾಪ್ತಿ ಮೀರಿ ಅನೇಕ ಸಂದರ್ಭಗಳಲ್ಲಿ ಅನೇಕ ಕೆಲಸ ಚಟುವಟಿಕೆಗಳು ನಡೀತಾ ಇರ್ತವೆ. ಅವೆಲ್ಲನೂ ಸಹ ಪೊಲೀಸರು ಮೇಲ್ನೋಟಕ್ಕೆ ಪೊಲೀಸರು ಜಗಜ್ಜಾಹಿರ ಮಾಡೋದಿಲ್ಲ, ಅಥವಾ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳು ಯಾರು ಜಗಜ್ಜಾಹಿರ ಮಾಡೋದಿಲ್ಲ. ನಿಮ್ಮಂತವ್ರು ಯಾರು ತನಿಖೆ ಪ್ರತ್ಯೇಕವಾಗಿರ್ತಕ್ಕಂಥ ತನಿಖೆ ಕೈಗೊಂಡ್ರೆ ಅವಾಗ ಸಹಜವಾಗಿ ಆ ವಿಚಾರಗಳು ಗೊತ್ತಾಗ್ತದೆ. ಆ ವಿಚಾರಗಳು ಸಾರ್ವಜನಿಕವಾಗಿ ಚರ್ಚೆ ಮಾಡಿದಾಗ ಇಂದಿನ ರಹಸ್ಯಗಳೆಲ್ಲ ಭೇದಿಸುವಂತ ಅವಕಾಶ ನಿಮ್ಗಿರ್ತದೆ ಹೊತ್ತು ಬೇರೆ ಯಾರು ಮಾಡಕ್ ಹೋಗೋದಿಲ್ಲ. ನಿಜ ನಿಜ ನಿಜ. ಸೊ ನೀವು ರಹಸ್ಯ ಭೇದನೆ ಮಾಡೋದ್ರಿಂದ ಉಪಯೋಗನೂ ಇಲ್ಲ. ಯಾಕಂದ್ರೆ ಅಂತಿಮವಾಗಿ ಕೋರ್ಟ್ ಮುಂದೆ ಏನು ಹೋಗಿ ದೋಷಾರೋಪ ಸಲ್ಲಿಸ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತು ಕೋರ್ಟ್ ಅಲ್ಲಿ ಹೇಳಿರ್ತಕ್ಕಂಥ ಸಾಕ್ಷಿಗಳ ಹೇಳಿಕೆಗಳ ಆಧಾರದ ಮೇಲೆ ಡಿಪೆಂಡ್ ಆಗ್ತದೆ ಅಂತ ವ್ಯಕ್ತಿಗಳಿಗೆ ಶಿಕ್ಷೆ ಕೊಡ್ಬೇಕು ಬೇಡವಾ ಅಂತಕ್ಕಂಥದ್ದನ್ನ. ನಿಜ. ಶಂಕರಪ್ಪ ಸರ್ ಇನ್ನೊಂದು, ಈಗ ಆಯ್ತು ಒಬ್ಬ ಮಾಸ್ಕ್ ಮ್ಯಾನ್ ಬಂದ, ನೂರಾರು ಹೆಣ್ಣುಗಳನ್ನ ಹೂತಿದ್ದೇನೆ, ಕಣ್ಣಾರೆ ನೋಡಿದ್ದೇನೆ, ಅದು ಇದು ಅಂತ ಹೇಳ್ದ, ಆಯ್ತು ಸರ್ಕಾರ ಕೂಡ ಅದಕ್ಕೆ SIT ರಚನೆ ಮಾಡ್ತು. ಬಟ್ ಈಗ ಮುಂದೆ ಮತ್ತೊಬ್ಬ ಅಥವಾ ಇನ್ನೊಬ್ರು ಯಾರೋ ಬಂದು ನಾನು ಹಿಂಗ್ ಮಾಡಿದ್ದೆ ಹಂಗ್ ನೋಡಿದ್ದೆ ನಾನು ಇಲ್ಲಿ ಕೆಲಸ ಮಾಡ್ತಿದ್ದೆ ಅಂದ್ರೆ ಬಂದ್ರೆ ನಂಬಲಿಕ್ಕೆ ಹೋಗೋದಿಲ್ವಾ, ಸೀರಿಯಸ್ ಆಗಿ ತೆಗೆದುಕೊಳ್ಳಿಲ್ವಾ ಅಂತ ಜನ. ನೆಕ್ಸ್ಟ್ ನೋಡಿ, ಜನದ ಅವಶ್ಯಕತೆ ನೋಡಿ, ಇದೇ ತಪ್ಪು ಮಾಡ್ತಾ ಇರ್ತಕ್ಕಂಥವು. ಯಾವುದೇ ಒಂದು ದೂರು ಕೊಟ್ಟಂತ ಸಂದರ್ಭದಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಪೊಲೀಸ್ ಇಲಾಖೆಗೆ ಆ ದೂರನ್ನ ಸರಿನಾ ತಪ್ಪು ಅಂತಕ್ಕಂಥದ್ದು ತನಿಖೆ ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಪೊಲೀಸವ್ರಿಗೆ ಮಾತ್ರ ಸೀಮಿತ ಇರ್ತದೆ. ಅದನ್ನ ತನಿಖೆ ಮಾಡುವಂತ ಅವಶ್ಯಕತೆ ಬೇರೆ ಯಾರಿಗೂ ಇರೋದಿಲ್ಲ. ಅದನ್ನ ಆ ಮಟ್ಟಕ್ಕೆ ಮಾತ್ರ ಬಿಟ್ಟರೆ ಅದು ಸರೋಗ್ತದೆ. ಆ ತನಿಖೆ ಏನ್ ಸರ್ಕಾರಗಳು ಇನ್ವಾಲ್ವ್ ಆಗುವಂತ ಅವಶ್ಯಕತೆ ಇರಲ್ಲ, ರಾಜಕೀಯ ಪಕ್ಷಗಳು ಇನ್ವಾಲ್ವ್ ಆಗುವಂತ ಅವಶ್ಯಕತೆ ಇರಲ್ಲ, ಪ್ರಭಾವಿ ವ್ಯಕ್ತಿಗಳು ಇನ್ವಾಲ್ವ್ ಆಗುವಂತ ಅವಶ್ಯಕತೆ ಇರಲ್ಲ, ಮಾಧ್ಯಮದವರು ಇನ್ವಾಲ್ವ್ ಆಗುವಂತ ಅವಶ್ಯಕತೆ ಇರಲ್ಲ, ಅಥವಾ ಬೇರೆ ನ್ಯಾಯ ಸಂಘ ಸಂಸ್ಥೆಗಳು ಇನ್ವಾಲ್ವ್ ಆಗುವಂತ ಅವಶ್ಯಕತೆ ಇರೋದಿಲ್ಲ. ಕೇಸನ್ನ ಕೇಸ್ ರೀತಿಯಲ್ಲಿ ದೂರ ಬಿಟ್ಬಿಟ್ರೆ ಎಲ್ಲ ಅವ್ರು ಮಾಡ್ತಾರೆ, ಕಡಿಮೆ ಖರ್ಚಲ್ಲಿ ತನಿಖೆ ನಡೆಸಿ ಬಿಸಾಕ್ಬಿಡ್ತಾರೆ ನಾರ್ಮಲ್ ಆಗಿ. ಆದ್ರೆ ಅದಕ್ಕೆ ಎಷ್ಟು ಯಾವಾಗ ಹೈಪ್ ಕೊಡ್ತೀವಿ, ಅದಕ್ಕೆ ಕುತೂಹಲ ಯಾವಾಗ ಹೆಚ್ಚಿಸ್ತೀವಿ, ಅವಾಗ ಮಾತ್ರ ಈ ಸರ್ಕಾರದ ಹೊರೆ ಆಗ್ತದೆ ಮತ್ತು ಜನಸಾಮಾನ್ಯರ ದುಡ್ಡು ಹಾಳಾಗ್ತದೆ. ಸೊ ಹಾಗಾಗಿ ಇವತ್ತಿನ ದಿವಸ ಈಗ ಯಾವಲ್ಲಿ ಈ ಒಂದು ಬುರುಡೆ ಕೇಸ್ಗೆ ಇಷ್ಟೆಲ್ಲ ಪ್ರಾತಿನಿಧ್ಯ ಕೊಟ್ಟಿರೋದ್ರಿಂದ ಇಷ್ಟೆಲ್ಲ ಖರ್ಚುಗಳಾಗ್ಲಿಕ್ಕೆ ಸಾಧ್ಯ ಅವಕಾಶ ಆಯ್ತು. ಇದು ಜನಸಾಮಾನ್ಯರ ದುಡ್ಡು. ಈಗ ಅವ್ರು ಮಾಡಿರ್ತಕ್ಕಂಥ ತಪ್ಪನ್ನ ನಾವು
ಅವರು ಬಡವರು ದುಡ್ಡಿಲ್ಲ ಅಥವಾ ಇದ್ಮೇಲೆ ತಪ್ಪನ್ನು ಯಾರು ಮಾಡಿದ್ರು ಸಹ ಅದು ಇಟ್ ಕೆನಾಟ್ ಬಿ ಎಕ್ಸಂಪ್ಟೆಡ್. Correct, ಇಟ್ ಇಸ್ ರಿಕ್ವೈರ್ಡ್ ಟು ಗೋ ಪನಿಶ್ಡ್ ಇನ್ ಅಕಾರ್ಡೆನ್ಸ್ ವಿತ್ ಲಾ. ಕಾನೂನು ಮಾನವೀಯತೆ ದೃಷ್ಟಿಕೋನ, ಕಾನೂನು ವ್ಯಾಪ್ತಿ ಇವೆಲ್ಲಾನು ಸಹ ಆ ಸಂದರ್ಭಕ್ಕೆ ಅನುಕೂಲ, ಆ ಸಂದರ್ಭಕ್ಕೆ ತಕ್ಕಂಗಿರ್ಬೇಕು ಹೊರತು ನಮ್ಮ ಜನಸಾಮಾನ್ಯರ ಅನುಕೂಲಕ್ಕಾಗಿ ಇರಂಗಿಲ್ಲ. ಕಾನೂನು ಪ್ರಕ್ರಿಯೆಯಲ್ಲಿ ಏನ್ ಅವಕಾಶ ಇದೆಯೋ, ಯಾವ ಪದ್ಧತಿಗಳನ್ನು ಅನುಸರಿಸಬೇಕು, ಯಾವ ಸಿದ್ಧಾಂತಗಳನ್ನು ಅನುಸರಿಸಬೇಕು, ಯಾವ ಪ್ರಕ್ರಿಯೆಗಳನ್ನು ಅನುಸರಿಸಬೇಕು, ಅದನ್ನು ಅನುಸರಿಸೇ ಮಾಡ್ಬೇಕು ಹೊರತು ಅದಕ್ಕೆ ಕಾನೂನು ಅಂತಕ್ಕಂಥದ್ದು. ಕಾನೂನುಗಳೆಲ್ಲ ಸಕಾರಾತ್ಮಕವಾಗಿರ್ತಕ್ಕಂಥ ಕಾನೂನುಗಳು ಈ ದೇಶದಲ್ಲಿ ಸುಮ್ಮನೆ 4800 ಕಾನೂನುಗಳು ಕೊಟ್ಟಿರ್ತಕ್ಕಂಥದ್ದು ಜನಗಳ ಅನುಕೂಲಕ್ಕಾಗಿ, ತಪ್ಪು ಮಾಡಿರ್ತಕ್ಕಂಥವ್ರು ಸುಧಾರಣೆ ಮಾಡೋದಕ್ಕೋಸ್ಕರವಾಗಿ, ತಪ್ಪುಗಳನ್ನು ಸರಿದೂಗಿಸೋದಕ್ಕೋಸ್ಕರವಾಗಿ ಕಾನೂನುಗಳು ಇರ್ತಕ್ಕಂಥದ್ದು. ನೆಗೆಟಿವ್ ಅಪ್ರೋಚ್ ಅಲ್ಲಿ ಕಾನೂನು, ಯಾವ ಕಾನೂನು, ಒಂದು ಕಾನೂನು ಸಹ ನಕಾರಾತ್ಮಕ ಚಿಂತನೆಯಲ್ಲಿ ಯಾವ ಕಾನೂನು ಇಲ್ಲ. ಆದ್ರೆ ಅದನ್ನು ದುರ್ಬಳಕೆ ಮಾಡ್ಕೊಂತಕ್ಕಂಥದ್ದು ಅನೇಕ ಸಂದರ್ಭಗಳಲ್ಲಿ ಎಲ್ಲಾ ವ್ಯವಸ್ಥೆಗಳಿಂದ ಆಗ್ತಾ ಇರ್ತಕ್ಕಂಥ ನಾವೆಲ್ಲರೂ ಸಹ ಒಪ್ಪಲೇಬೇಕಾಗಿರ್ತಕ್ಕಂಥ ವಿಚಾರ. ಸೊ ಅದೇ ನಿಟ್ಟಿನಲ್ಲಿ ಇಲ್ಲೂ ಸಹ ಆಗ್ತಾ ಇದಾವೆ. ಅದು ಸರಿಯಾದ ಶಿಕ್ಷೆಗೊಳಪಡಿಸ್ಲಿಕ್ಕಾಗ್ಲಿ ಅಥವಾ ಸರಿಯಾದ ತೀರ್ಮಾನ ತೆಗೆದುಕೊಳ್ಳೋಕ್ಕಾಗ್ಲಿ ಆಗ್ತಾ ಇಲ್ಲ. ಸರ್, ಇನ್ನೊಂದು ಈ ಚಿನ್ನಯ್ಯ ಈಗ ನಿಜ ಹೇಳ್ತಾ ಇದ್ದಾನ, ಅಂದ್ರೆ ಜೀವ ಬೆದರಿಕೆ ಇದೆ ಅಂತ ಹೇಳ್ತಾ ಆರೋಪ ಮಾಡ್ತಿದ್ದಾನಲ್ವಾ, ಆತ ನಿಜ ಹೇಳ್ತಾ ಇದ್ದಾನ, ನಾಟಕ ಮಾಡ್ತಿದ್ದಾನ, ಆತನನ್ನು ಕೂಡ ವಿಚಾರಣೆಗೆ ಒಳಪಡಿಸಬೇಕು ಅವಶ್ಯಕತೆ ಇದೆಯಾ? ನೋಡಿ, ಖಂಡಿತವಾಗ್ಲೂ ಸಹ ಇದನ್ನು ಸಹ ಯಾಕಂದ್ರೆ ನಾವು ಇತಿಹಾಸದ ಹಿನ್ನೆಲೆಯನ್ನು ನಾವು ಗಮನಿಸಿದಾಗ ಅನೇಕ ಸಂದರ್ಭದಲ್ಲಿ ಈ ವ್ಯಕ್ತಿ ಸುಳ್ಳುಗಳನ್ನು ಹೇಳ್ಕೊಂಡು ಸುಳ್ಳು ದೂರುಗಳನ್ನು ಕೊಟ್ಟಿರ್ತಕ್ಕಂಥದ್ದು ಪೊಲೀಸ್ ಇಲಾಖೆ ಪ್ರಕಾರವಾಗಿ ನಾವು ಕಾಣ್ತೇವೆ. ಅಥವಾ ಇದು ಸುಳ್ಳು ದೂರ ಅಲ್ಲ, ನಿಜವಾಗ್ಲೂ ದೂರ ಅಂದ್ರೆ ಪೊಲೀಸ್ ಇಲಾಖೆಯವರು ತಪ್ಪು ಮಾಡಿದ್ರೆ ಸರಿಯಾಗಿ ತನಿಖೆ ನಡೆಸಿಲ್ಲ ಅಂತ ಅರ್ಥ ಅಲ್ವಾ? ಕರೆಕ್ಟ್. ಅವ್ರು ಸರಿಯಾಗಿ ತನಿಖೆ ನಡೆಸಿದ್ದಾರೆ, ಇವರು ಸುಳ್ಳು ದೂರು ಕೊಟ್ಟಿದ್ದಾರೆ ಅಂತ ಅರ್ಥ. ಸೊ ಈ ಸುಳ್ಳು ದೂರುಗಳು ಅಥವಾ ಸುಳ್ಳು ಹೇಳಿಕೆಗಳನ್ನು ಕೊಡುವಂತದ್ದು ನಿಸ್ಸೀಮ ಇದಾನಿತ್ನು. ಅನೇಕ ಸಂದರ್ಭಗಳಲ್ಲಿ ಹೇಳಿಕೆಗಳನ್ನು ಕಟ್ಕೊಂಡು ಲಕ್ಷಾಂತರ ರೂಪಾಯಿ ನಷ್ಟ ಆಗ್ತದೆ, ಸಾಕಷ್ಟು ತೊಂದರೆ ಆಗ್ತದೆ, ಲಾಂಡ್ ಆರ್ಡರ್ ತೊಂದರೆ ಆಗ್ತದೆ, ಮಿಷನರಿ ಸಾಕಷ್ಟು ಯೂಸ್ ಮಾಡ್ತಾ ಇರುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಸೊ ಇದೆಲ್ಲರೂ ಸಹ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಿಂದನೇ ಸಹ ಇಷ್ಟೆಲ್ಲ ನಾವು ತಗೊಳಾಗ್ತಾ ಇರೋದು. ಸೊ ಇದನ್ನು ನಿಜ ಅಂತ ಹೇಳಕ್ಕಾಗ್ತದೆ? ಅಥವಾ ಈ ಕಂಪ್ಲೇಂಟ್ ಹಿಂದೆ ಒಂದಷ್ಟು ಜನ ಷಡ್ಯಂತ್ರಗಳಿರಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದನ್ನ ತನಿಖೆಗೊಳಪಡಿಸ್ಬೇಕು, ತನಿಖೆಗೊಳಪಡಿಸ್ತಾರೆ, ತನಿಖೆಗೊಳಪಡಿಸಿ ಅದನ್ನ ಅವ್ರದ್ದು ಒಂದ್ ವೇಳೆ ತಪ್ಪು ಮಾಡಿದ್ರೆ ಸುಳ್ಳು ದೂರ ಆಗಿದ್ರೆ ಬಿ ರಿಪೋರ್ಟ್ ಮಾಡ್ತಾರೆ, ಇಲ್ಲಾಂದ್ರೆ ಅದನ್ನ ತನಿಖೆ ಮಾಡಿ ದೋಷಾರೋಪಣೆ ಪಟ್ಟಿಯನ್ನು ಸಲ್ಲಿಸ್ತಾರೆ. ನಿಜ. ಅಥವಾ ಯಾರ ವ್ಯಕ್ತಿಗಳು ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅದನ್ನೆಲ್ಲ ಎಲ್ಲ ಆಂಗಲ್ ಅಲ್ಲೂ ಸಹ ಇವ್ರು ತನಿಖೆ ಮಾಡ್ಬೇಕು. ನಿಜವಾಗ್ಲೂ ಸಹ ಸುಳ್ಳು ಹೇಳ್ತಾ ಇದ್ದಾನ ಅಥವಾ ನಿಜವಾಗ್ಲೂ ಇವ್ನು ಜೀವ ಬೆದರಿಕೆ ಇದೆಯಾ ಅನ್ನೋದನ್ನ ಪೊಲೀಸರು ಇಲಾಖೆ ಕ್ರಮವಾಗಿ ತೆಗೆದುಕೊಳ್ತಾರೆ. ಆ ನಿಟ್ಟಿನಲ್ಲಿ ಅವ್ರು ಯೋಚನೆ ಮಾಡ್ತಾರೆ, ತನಿಖೆ ಮಾಡಿಸ್ತಾರೆ. ಕೇಶವ್ ಸರ್, ಈಗ ಚಿನ್ನಯ್ಯ ಎಲ್ಲ ಒಂದ್ ಕಡೆ ಸಿಂಪತಿ ಕ್ರಿಯೇಟ್ ಮಾಡುವಂತ ಪ್ರಯತ್ನ ಮಾಡ್ತಾ ಇರ್ಬೋದಾ? ನಾನು ಬಚಾವಾದ್ರೆ ಸಾಕಪ್ಪ, ಅವ್ರು ಏನಾದ್ರೂ ಮಾಡ್ಕೊಳ್ಳಿ ನಮ್ ಗ್ಯಾಂಗ್ನವರು, ಯಾಕೆಂದ್ರೆ ನನಗೂ ಮುಕ್ತವಾಗಿ ಹೊರಗಡೆ ಓಡಾಡೋಕೆ ಕೂಡ ಕಷ್ಟ ಆಗ್ಬೋದು, ನನಗೇನಾದ್ರೂ ಹಿಂದೆ ಈ ಬೆದರಿಕೆಗಳು ಇನ್ನೊಂದ್ ಸೈಡ್ ಇಂದ ಬರ್ಬೋದು ಅಂತ ಹೇಳಿ ಸಿಂಪತಿ ಕ್ರಿಯೇಟ್ ಮಾಡ್ಕೊಳ್ಳುವಂತ ಪ್ರಯತ್ನ ಇದು ನಡೀತಾ ಇದೆಯಾ ಅಂತ? ನಿಮ್ಮ ಹಿರಿಯ ಮಕ್ಕಳು ಹೇಳಿದಾಗೆ ಯಾವುದೇ ರೀತಿಯ ಇದನ್ನು ಆತ ಸ್ಟೇಟ್ಮೆಂಟ್ ಅನ್ನು ಕೊಡ್ಬೋದು. ಇದು ಸತ್ಯವಾಗಿ ನಾವು ಆಲೋಚನೆ ಮಾಡ್ಬೇಕಾಗಿದ್ದು. ಯಾಕೆಂತ ಹೇಳಿದ್ರೆ ಆತ ಬದುಕ್ಲಿಕ್ಕೋಸ್ಕರ ಇಷ್ಟು ತನಕ ಎಲ್ಲ ಹೋದ, ಏನೋ ಮಾಡಿದ, ಮತ್ತೆ ಇಲ್ಲಿ ನನಗೆ ತೊಂದರೆ ಆಗ್ತಿದೆ ಅಂತ ಹೇಳಿದ ಇನ್ನೊಂದು ದಾರಿ ಹಿಡಿದ, ಇದೆಲ್ಲ ನಾವು ನೋಡ್ಕೊಂಡು ಬಂದಿರುವಂತದ್ದು. ಆ ಸಂದರ್ಭದಲ್ಲಿ ಆತ ಅವನ ಜೀವನೋಪಾಯಕ್ಕಾಗಿ ಅವನು ಯಾವ ದಾರಿಗೂ ಹಿಡಿಬಹುದು ಅಂತ ಹೇಳೋದ್ರಲ್ಲಿ ಸಂಶಯ ಇಲ್ಲ ಸರ್, ಹಿಡಿಬಹುದು. ಅದ್ರಲ್ಲಿ ನಾವು ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಅಲ್ಲಗಳೆಯುವಂತೆ ಇಲ್ಲ ಇದನ್ನು, ಈ ವಿಚಾರವನ್ನು. ಯಾವಾಗ ನಂಬಕ್ಕಾಗೋದಿಲ್ಲ, ಯಾವ ಟೈಮಲ್ಲಿ ಹೆಂಗ್ ತಿರುಗ್ತಾನೆ ಅಂತ ಹೇಳಕ್ಕಾಗೋದಿಲ್ಲ. ಹೌದು ಸರ್, ಹೌದು. ಅದನ್ನೇ ನಾವು ಹೇಳಿರೋ, ಯಾಕೆಂದ್ರೆ ಇದನ್ನ ನಾವು ನೋಡ್ಕೊಂಡು ಬಂದವರಲ್ವಾ. ಹಾಗಾಗಿ ಏನೇನೋ ಮಾಡ್ಕೊಂಡು ಯಾವೆಲ್ಲ ಕಥೆಗಳನ್ನು ಹೇಳಿದ್ದು, ಇದು ಕೂಡ ಇದ್ರೆ ಹಿಂದೆ ಷಡ್ಯಂತ್ರಗಳು ಇರ್ಬಹುದು ಅಥವಾ ಇಲ್ಲವೋ ಇದು ಅಂತ ಹೇಳೋದನ್ನು ಕೂಡ ನಾವು ಅಲ್ಲಗಳೆಯುವಂತೆಲ್ಲ ಇರ್ಬಹುದು. ಹಾಗಾಗಿ ಅದು ಕೂಲಂಕುಷವಾಗಿ ತನಿಖೆ ಆಗ್ಬೇಕು. ಮೊದಲಿಂದಾಗಿ ಆತ ಕೊಟ್ಟಂತ ಸ್ಟೇಟ್ಮೆಂಟ್ಗಳ ಬಗ್ಗೆ, ಈಗ ಕೊಡ್ತಿರುವಂತ ಸ್ಟೇಟ್ಮೆಂಟ್ಗಳ ಬಗ್ಗೆ, ಮಧ್ಯದಲ್ಲಿ ಕೊಟ್ಟಂತ ಸ್ಟೇಟ್ಮೆಂಟ್ಗಳ ಬಗ್ಗೆ ಎಲ್ಲವೂ ಕೂಡ SIT ಅವರು ಇದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡಬೇಕು, ಸತ್ಯ ಹೊರಗಡೆ ಬರ್ಬೇಕು ಅಂತ ಹೇಳುವಂತ ಭಾವನೆ ಮಾತ್ರ ನಮ್ಮಲ್ಲಿ ಭಕ್ತರಾಗಿರುವಂತದ್ದು ಸರ್. ನಿಜ. ಇದು ಶಂಕರಪ್ಪ ಸರ್, ಕೊನೆಯದಾಗ ನನ್ನ ಪ್ರಶ್ನೆ, ಇಲ್ಲಿವರೆಗಿನ ತನಿಖೆಯ ಆಯಾಮಗಳನ್ನ ತಾವು ನೋಡ್ತಾ ಇದ್ರಿ. ಚಾರ್ಜ್ ಶೀಟ್ ಸಲ್ಲಿಕೆ ಅಥವಾ ಮಧ್ಯಂತರ ಚಾರ್ಜ್ ಶೀಟ್ ಅಲ್ಲಿ ಏನಿದೆ, ಇನ್ನು ಕೆಲವೇ ದಿನಗಳಲ್ಲಿ ಅದು ಗೊತ್ತಾಗುತ್ತೆ. ನಿಮ್ಮ ಮಾಹಿತಿ ಪ್ರಕಾರ ವೈಯಕ್ತಿಕವಾಗಿ ಹೇಳೋದಾದ್ರೆ ಇವೆಲ್ಲ ಆರೋಪಗಳು ಟುಸ್ ಪಟಾಕಿ ಆಗ್ಬಿಡುತ್ತಾ ಅಂತೇಳಿ ಫೈನಲ್ ಆಗಿ? ನೋಡಿ, ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕಂಪ್ಲೇಂಟ್ಗೆ ಪೂರಕವಾಗಿರ್ತಕ್ಕಂಥ, ದೂರಕ್ಕೆ ಪೂರಕವಾಗಿರ್ತಕ್ಕಂಥ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲಿವರೆಗೂ ದೊರೆತಿಲ್ಲ. ಹೌದು ನೋಡಿ, ಅದು ಅನೇಕ ನೂರಾರು ಜನ ಶವಗಳನ್ನು ಊತಿದ್ವಿ ಅಂತಕ್ಕಂಥ ಆತನೇ ಒಪ್ಕೊಂಡಿರ್ತಕ್ಕಂಥ ವಿಚಾರವನ್ನ ಕಂಪ್ಲೇಂಟ್ ಅಲ್ಲಿ ನಾವು ಗಮನಿಸಬಹುದು. ಹೌದು.
ಆದ್ರೆ ಅದನ್ನ ಕಂಪ್ಲೇಂಟ್ ಅಲ್ಲಿ ಇರ್ತಕ್ಕಂಥ ಅಂಶಗಳು ಪೂರಕವಾಗಿರ್ತಕ್ಕಂಥ ಸಾಕ್ಷಿಗಳು ಎಲ್ಲೂ ದೊರೆಯಲಿಲ್ವಲ್ಲ. ಹೌದು. ಆಮೇಲೆ ಜೊತೆಗೆ ಇದನ್ನ ಕೊಟ್ಟಿದ್ದ ಹೇಳಿಕೆಗಳು ದಿನ ಒಂದೊಂದು ಬದಲಾವಣೆ ಮಾಡ್ಕೊಂಡು ಹೋಗ್ತಾ ಇದಾರಲ್ಲ. ಇಂಥವರ ವ್ಯಕ್ತಿಗಳಿಂದ ಬೆದರಿಕೆ ಇದೆ ಅಂತ ಹೇಳ್ತಾ ಇದಾರಲ್ಲ, ಅದೆಲ್ಲ ಈಗ ಅಡ್ಮಿಟೆಡ್ಲಿ ಅಲ್ಲಿ ನಡೀತಾ ಇರ್ತಕ್ಕಂಥದ್ದು ಅನೇಕ ಸಾವು ನೋವುಗಳಾಗಿದ್ದಾವೆ ಅಂತ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಹೌದು. ಆದ್ರೆ ಆ ಸಾವು ನೋವುಗಳು ಯಾವ ರೀತಿ ಆಗಿದೆ ಅಂತಕ್ಕಂಥದ್ದು ತನಿಖೆ ಮಾಡ್ಬೇಕಾಗಿದ್ದು ಪೊಲೀಸವ್ರ ಕರ್ತವ್ಯ. ಪೊಲೀಸವ್ರ ಕರ್ತವ್ಯ. ಇದನ್ನು ಅದನ್ನೇ ಅವಕಾಶ ಮಾಡಿಕೊಂಡು ಇದನ್ನು ಎಲ್ಲ ಸುಳ್ಳು ದೂರು ಕೊಟ್ಟಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಎಸ್ ಸರ್. ಈಗ ಸುಳ್ಳು ದೂರು ಎಲ್ಲ ಒತ್ತಡದ ಮೇಲೆ ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ, ಅದನ್ನು ಹೆಂಗ್ ನಂಬಲಿಕ್ಕೆ ಆಗ್ತದೆ? ಹೌದು ಹೌದು. ಈಗ ಯಾರು ದುಡ್ಡು ಕೊಟ್ಟರೆ ಅವ್ರ ಪರವಾಗಿ ಮಾತಾಡ್ಬೋದು ಅಂತಕ್ಕಂಥ ಸಾಧ್ಯತೆಗಳು ನಾವು ತಲೆ ಹಾಕಂಗಿಲ್ಲ. ಆಮೇಲೆ ಯಾರೋ ತೊಂದರೆ ತಪ್ಪಿಸ್ಕೊಳ್ಳೋ ನಿಟ್ಟಿನಲ್ಲಿ ಇನ್ನೇನು ಹೇಳಿಕೆಗಳು ಬೇಕಾದ್ರೂ ಕೊಡ್ಬೋದು. ಹೌದು ಹೌದು ಹೌದು. ಸೊ ಇದನ್ನ ತನಿಖಾಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಬೇಕು. ಎಸ್ ಸರ್ ಎಸ್ ಸರ್ ಎಸ್ ಸರ್ ಎಸ್ ಸರ್. ಈ ನಿಟ್ಟಿನಲ್ಲಿ ತನಿಖೆಗಳು ನಡೆಸಿ ಸುಮ್ಮನೆ ಅನಗತ್ಯವಾಗಿ ಬೇರೆಯವರೆಲ್ಲ ಬರಬಾರದು ಇದ್ರಲ್ಲಿ. ನಿಜ ನಿಜ. ತನಿಖೆಗೆ ಎಸ್ಐಟಿ ಇರೋದ್ರಿಂದ ಅದಕ್ಕೆ ಬಿಡ್ಬಿಡ್ಬೇಕು. ಎಲ್ಲ ಸುಮ್ಮನೆ ರಾಜಕಾರಣ ಮಾಡ್ತಕ್ಕಂಥದ್ದು, ಸಂಘ ಸಂಸ್ಥೆಗಳು ಬರುವಂತದ್ದು, ಧರ್ಮಗಳು ಬರ್ತಕ್ಕಂಥದ್ದು, ಅದ್ಯಾವುದು ಜೈನ್ ಧರ್ಮ ಅಂತ, ಇನ್ನೊಂದು RSS ಅಂತ, ಇನ್ನೊಂದು BJP ಅಂತ, ಇನ್ನೊಂದು ಕಾಂಗ್ರೆಸ್ ಅಂತ, JDS ಅಂತ, ಇವೆಲ್ಲ ಬಿಡ್ಬಿಡ್ಬೇಕು. ಅವೆಲ್ಲ ಯಾಕೆ ಅನಗತ್ಯವಾಗಿ ಜನಸಾಮಾನ್ಯರನ್ನ ತಪ್ಪುದಾರಿಗೆ ಎಳೆಯುವಂಥದ್ದು? ನಿಜ 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 ಮಾಡಬಾರ್ದು. ಓಕೆ ಓಕೆ ಓಕೆ. ಶಂಕರಪ್ಪ ಸರ್, ಇಲ್ಲಿವರೆಗೂ ನಮಗೆ ಸಾಕಷ್ಟು ಮಾಹಿತಿಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡ್ರಿ. ಧನ್ಯವಾದ ಸರ್ ತಮಗೆ ಡಿಬೇಟಲ್ಲಿ ಭಾಗಿಯಾಗಿದ್ದಕ್ಕೆ ಶಂಕರಪ್ಪ ಸರ್. ಹಾಗೆ ಕೇಶವ್ ಸರ್ ತಮಗೂ ಕೂಡ ಧನ್ಯವಾದಗಳು. ಎಸ್ ಸರ್ ಎಸ್ ಸರ್. ನೋಡಿದ್ವಿ ನಾವೀಗ ಅಭಿಪ್ರಾಯಗಳು ಏನೇ ಇರಬಹುದು, ಅವರವರ ವೈಯಕ್ತಿಕ ವಿಚಾರಧಾರೆಗಳು ಕೂಡ ಇರ್ತವೆ. ಆದರೆ ಕಾನೂನಾತ್ಮಕವಾಗಿ ಏನೇ ಆದರೂ ಕೂಡ ಆಗಬೇಕು. ನಾವ್ಯಾರೋ ಕಮೆಂಟ್ ಮಾಡೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಚರ್ಚೆ ಆಗೋದು, ಪರ ವಿರೋಧ, ಅದು ಇಲ್ಲಿ ಮ್ಯಾಟ್ರ್ ಆಗೋದಿಲ್ಲ. ಅಂತಿಮವಾಗಿ ಕಾನೂನಾತ್ಮಕವಾಗಿ ಏನಾಗುತ್ತಪ್ಪ, ನೂರಾರು ಶವಗಳನ್ನು ಹೂತಿರೋದು ಅಥವಾ ಅಲ್ಲಿ ಅತ್ಯಾಚಾರಗಳು, ಕೊಲೆಗಳಾಗಿರೋದು ಕೋರ್ಟ್ ಅದನ್ನ ತೀರ್ಮಾನ ಮಾಡುತ್ತೆ. ಹಾಗಾಗಿನೇ ಈಗ ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಕೊಟ್ಟಿದ್ದು ಮಾತ್ರ ಸುಳ್ಳಲ್ಲ. ಯಾಕಂದರೆ ತಮ್ಮ ಗ್ಯಾಂಗ್ನ ವಿರುದ್ಧವೇ ತಿರುಗಿ ಬಿದ್ದಿದ್ದಾನೆ ಚಿನ್ನಯ್ಯ. ಆತನ ಹಿಂದೆ ಯಾವುದೋ ಕಾರಣದ ಕೈಗಳಿದ್ದಾವೆ ಅನ್ನುವಂಥದ್ದು ಇನ್ನೊಂದು ಆ್ಯಂಗಲ್ನಲ್ಲಿ ಚರ್ಚೆ ಆಗ್ತಾ ಇದೆ. ಖಂಡಿತವಾಗಲೂ ಆ ಗ್ಯಾಂಗ್ ಮಧ್ಯೆ ಬಿರುಕು ಮೂಡಿದೆಯಾ ಅಥವಾ ಕಾನೂನಾತ್ಮಕವಾಗಿ ನಮ್ಗೆ ಹಿನ್ನಡೆ ಆಗುವಂಥ ಹಂತಕ್ಕೆ ಹೋಗಿದ್ದೀವಿ ಅಂಥೇಳಿ ಅವರು ಚಿನ್ನಯ್ಯನ ಏಕಾಂಗಿಯಾಗಿ ಮಾಡಿದ್ರ. ಬಟ್ ಇಲ್ಲಿ ಅನಾಥವಾಗಿರೋದು ಮಾತ್ರ ಚಿನ್ನಯ್ಯ. ಯಾರನ್ನ ನಂಬಿ ಬಂದಿದ್ನೋ ಅವರೀಗ ಕೈಗೆ ಚಿಪ್ ಕೊಟ್ಟಿದ್ದಾರಷ್ಟೇ. ಗೊತ್ತಿಲ್ಲ ಮುಂದೆ ಚಿನ್ನಯ್ಯನ ಕಥೆ ಯಾವ ರೀತಿಯಾಗಿರುತ್ತೆ ಅಂಥೇಳಿ. ಸದ್ಯಕ್ಕಂತರೂ ಜಾಮೀನು ಮಂಜೂರಾಗಿದೆ. ಚಿನ್ನಯ್ಯ ಅಲ್ಲೇ ವಾಸ್ತವ್ಯವನ್ನು ಹೂಡಿದ್ದಾರೆ. ಕಾನೂನು ಪ್ರಕಾರ ಏನಾಗಬೇಕು, ಯಾರಿಗೆ ಶಿಕ್ಷೆ ಆಗಬೇಕು, ತಪ್ಪು ಮಾಡಿದವ್ರಿಗೆ ಅದು ಆಗಲೇಬೇಕು ಅಂತ ಹೇಳ್ತಾ ಇವತ್ತಿನ ಡಿಬೇಟ್ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.